ನಿತ್ಯ, ಇದು ಹೈವೇ ರೋಡ್ ಅಲ್ಲ, ವಿಲೇಜ್ ರೋಡ್. ನೋಡು ವೆಹಿಕಲ್ಸ್ ಹೇಗ್ ಬರ್ತಿದೆ. ಸ್ಲೋ ಆಗಿ ಹೋಗು. ಆ ಗಂಗಾ ಜೈ ಆಲ್ರೆಡಿ ದೇವಿಪುರಕ್ಕೆ ರೀಚ್ ಆಗಿರ್ತಾರೆ ಮಾಮ್. ಅವಳು ಡೈರೆಕ್ಟ್ ಆಗಿ ಟೆಂಪಲ್ಗೆ ಹೋಗ್ತಾಳೆ, ಆ ಶಾಸ್ತ್ರಿನ ಮೀಟ್ ಆಗ್ತಾಳೆ. ಪಕ್ಕದಲ್ಲೇ ಜೈ ಇರ್ತಾನಲ್ಲ ನಿತ್ಯ. ಊರಿಗೆ ಹೋಗ್ತಿದ್ದ ಹಾಗೆ ಫಾರ್ಮ್ ಹೌಸ್ಗೆ ಹೋಗ್ತಾನೆ ಹೊರತು ದೇವಸ್ಥಾನಕ್ಕೆ ಹೋಗೋಣ ಶಾಸ್ತ್ರಿಗಳನ್ನ ನೋಡೋಣ ಅಂದ್ರೆ ಒಪ್ಪಲ್ಲ. ಅವಳು ಒಪ್ಪಿಸ್ತಾಳೆ ಮಾಮ್. ಈಗಾಗ್ಲೇ ನಾವು ಅವಳನ್ನ ಚೇಸ್ ಮಾಡ್ತಿರೋ ವಿಷಯ ಅವಳಿಗೆ ಗೊತ್ತಾಗಿರುತ್ತೆ. ಅದಕ್ಕೆ ಟೈಮ್ ವೇಸ್ಟ್ ಮಾಡದೆ ಹೋಗಿರೋ ವರ್ಕ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾಳೆ ಅವಳು. ಹಾಗಂತ ಇಷ್ಟು ಫಾಸ್ಟ್ ಆಗಿ ಹೋದ್ರೆ ಆಕ್ಸಿಡೆಂಟ್ ಆಗತ್ತೆ. ಅವಳಿಗೆ ಶಾಪದ ಬಗ್ಗೆ ಗೊತ್ತಾದ್ರೆ ಆಗೋ ಡ್ಯಾಮೇಜ್ ಗಿಂತ ಆಕ್ಸಿಡೆಂಟ್ ಆದ್ರೆ ಡೇಂಜರ್ ಏನಲ್ಲ ಮಾಮ್. ಪ್ಲೀಸ್ ನಿತ್ಯ, ಲಿಸನ್ ಟು ಮೀ. ಸ್ಲೋ ಆಗಿ ಹೋಗು. ನೋ ಮಾಮ್, ಅವಳು ನಮ್ಗಿಂತ ಫಾರ್ವರ್ಡ್ ಆಗಿದ್ದಾಳೆ, ಫಾಸ್ಟ್ ಆಗಿ ಯೋಚನೆ ಮಾಡ್ತಾಳೆ. ಆಲ್ರೆಡಿ ನಾವು ಅವಳು ಹಿಂದೆ ಇದ್ದೀವಿ, ಇನ್ನು ಹಿಂದೆ ಆದ್ರೆ ಇನ್ನು ಏನು ಉಳಿಯಲ್ಲ ಮಾಮ್. ನಿತ್ಯ ಮಾಮ್, ನಾನ್ ಡ್ರೈವಿಂಗ್ ಮೇಲೆ ನಿನ್ಗೆ ನಂಬಿಕೆ ಇದೆ ಅಲ್ವಾ? ಧೈರ್ಯವಾಗಿ ಕೂತ್ಕೋ, ಭಯ ಆದ್ರೆ ಕಣ್ ಮುಚ್ಕೋ. ದೇವಿಪುರ ಬಂದಾಗ ಹೇಳ್ತೀನಿ. ಭೂಯೋ ನಮಾಮ್ಯಹಂ ಶತಮಾನಂ ಭವತಿ ಸದಾಯು ಪುರುಷಸ್ಯ ತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ. ಏನಿದು? ಅಮ್ಮವ್ರ ಹೆಸರು ಹೇಳಿದಾಗ ಆರ್ತಿ ಆರೋಯ್ತು, ನನ್ನ ಹೆಸರು ಹೇಳಿದಾಗ ಸರಿ ಇತ್ತು. ಯಾಕೆ ಹೀಗೆ? ಜೈಸರ್ ಹೆಂಡತಿ ಅಮ್ಮವ್ರೆ ಹೊರತು ನಾನು ಅಲ್ವಲ್ಲ. ಅಂದ್ರೆ ಆ ಶಾಪ ದೋಷ ನಾನೇನಾ? ಮೊದಲು ಅರ್ಜೆಂಟ್ ಆಗಿ ಅದೇನೋ ತಿಳ್ಕೋಬೇಕು. ಅಂದ್ರೆ ಶಾಸ್ತ್ರಿಗಳು ಎಲ್ಲಿದ್ದಾರಂತ ಹುಡುಕ್ಬೇಕು. ಅಕಾಲ ಮೃತ್ಯುಹರಣಂ ಸರ್ವವ್ಯಾಧಿ ನಿವಾರಣಂ ಸಮಸ್ತ ಪಾಪಕ್ಷೇಕರಂ ಪರಮೇಶ್ವರಿ ಪಾದೋದುಕಂ ಪಾವನಂ ಶುಭಂ. ಶಾಸ್ತ್ರಿಗಳು ಎಲ್ಲಿ ಹೋದ್ರು? ಅವರು ಗುಡಿಲೇ ಇರ್ತಾರಲ್ಲ, ಅವ್ರ ಮನೇಲಿ ಇರ್ಬೋದಾ? ಜೈಸರ್ಗೆ ಏನಾದ್ರೂ ಹೇಳಿ ಅವ್ರ ಮನೆಗೆ ಹೋದ್ರೆ ಏ ಹುಡುಗಿ, ಸೀರೆ. ಇಷ್ಟೊಂದ್ ಮೈ ಮರ್ತ್ರೆ ಹೇಗಮ್ಮ? ನೋಡ್ಕೋಬೇಕಲ್ವಾ? ಏನೋ ಯೋಚನೆ ಮಾಡ್ತಾ ನಿಂತಿದ್ದೆ. ಭಗವಂತ ಇಷ್ಟಲ್ಲಿ ಎಂತ ಪ್ರಮಾದ ತಪ್ಪಿಸ್ನಮ್ಮ. ನಿಮ್ಗೆ ನಿಜವಾಗ್ಲೂ ಏನೋ ದೋಷ ಇದೆ. ದೈವ ಸನ್ನಿಧಿಲೇ ಹೀಗಾಯ್ತು ಅಂದ್ರೆ ಆ ದೇವರು ನಿಮಗೆ ಏನೋ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಬೇಗ ಆ ದೋಷ ಏನು ಅಂತ ತಿಳ್ಕೊಂಡು ಪರಿಹಾರ ಮಾಡ್ಕೊಳ್ಳೋದು ಒಳ್ಳೇದು ತಾಯಿ. ಅದೇನೋ ತಿಳ್ಕೋಬೇಕು ಅಂದ್ರೆ ಶಾಸ್ತ್ರಿಗಳು ನನ್ಗೆ ಸಿಗ್ಬೇಕು ಅಲ್ವಾ? ಇಂಥ ವಿಷಯದಲ್ಲಿ ತಡ ಮಾಡೋದು ಒಳ್ಳೇದಲ್ಲಮ್ಮ, ಇಲ್ಲ ಅಂದ್ರೆ ದೊಡ್ಡ ಅನಾಹುತ ಆಗ್ಬಹುದು. ಪುರೋಹಿತ್ರೆ, ಆರ್ ಯು ಮ್ಯಾಡ್ ನಿತ್ಯ? ದೇವಸ್ಥಾನದಲ್ಲಿ ಗಂಗಾ ಜೈ ಶಾಸ್ತ್ರಿಗಳು ಕೂಡ ಇರಬಹುದು. ಅವ್ರು ನೀನು ನೋಡಲ್ವಾ? ಓಕೆ ಮಾಮ್, ನೀನ್ ಬೇಗ ಹೋಗ್ಬಾ, ನನ್ಗೆ ಟೆನ್ಷನ್ ಹೆಚ್ಚಾಗ್ತಿದೆ.
ಅರ್ಚಕ್ರೆ, ಏನಮ್ಮ? ಶಾಸ್ತ್ರಿಗಳೇನಾದ್ರೂ ಇದ್ದಾರಾ? ಗುರುಗಳು ಇಲ್ಲಮ್ಮ, ಬೆಳಿಗ್ಗೆನೆ ಊರಿಗೆ ಹೋದ್ರು. ಮತ್ತೆ 3 ದಿನ ಆದ್ಮೇಲೆ ಬರ್ತಾರೆ. ಥ್ಯಾಂಕ್ ಗಾಡ್. ಏನೋ ಅಪ್ಪ, ಗುರುಗಳ ಬಗ್ಗೆ ಬೆಳಗ್ಗೆಯಿಂದ ಕೇಳ್ತಾನೆ ಇದ್ದಾರೆ. ಅರ್ಚಕ್ರೆ, ಶಾಸ್ತ್ರಿಗಳ ಬಗ್ಗೆ ನನ್ನನ್ ಬಿಟ್ಟು ಬೇರೆ ಯಾರಾದ್ರೂ ಕೇಳಿದ್ರಾ? ಈಗಷ್ಟೇ ಒಬ್ರು ಬಂದು ಹೋದ್ರಮ್ಮ, ಹೆಸರು ನಿತ್ಯ ಅಂತೆ. ಗುರುಗಳನ್ನ ಅರ್ಜೆಂಟ್ ಆಗಿ ನೋಡ್ಬೇಕು ಅಂತಿದ್ರು. ಹೌದಾ? ಮತ್ತೆ ಆ ಹುಡುಗಿಯಲ್ಲಿ ಹೊರಟೋದ್ರಮ್ಮ. ಎಲ್ಲಿಗೆ ಹೋದ್ರು? ಗೊತ್ತಿಲ್ಲಮ್ಮ. ಸರಿ ಅರ್ಚಕ್ರೆ, ಬರ್ತೀನಿ. ಒಳ್ಳೇದಮ್ಮ. ಗುಡಿ ಮಾಡ್ತಿರೋ ಒಳ್ಳೆ ಕೆಲ್ಸ ಈ ಮನೆ ಏನ್ ಮಾಡಿದೆ? ನಿಜ ಅಂದ್ರೆ ಮನೆ ಮಾತ್ರ ಅಲ್ಲ, ಈ ಊರೇ ನಮಗೆ ಕನೆಕ್ಟ್ ಆಗಿರೋ ಹಾಗಿದೆ. ನಾವು ಫಸ್ಟ್ ಟೈಮ್ ನಾವು ಈ ಮನೆಗೆ ಬಂದಾಗ ನಮಗೆ ಎಂಗೇಜ್ಮೆಂಟ್ ಆಯ್ತು. ನಾವು ದೂರ ಆಗಿ ಒಂದಾಗಿದ್ದು ಈ ಪ್ಲೇಸಲ್ಲೇ. ಆಮೇಲೆ ಮದ್ವೆಲ್ ಕಟ್ಟಿರೋ ತಾಳಿಗೂ ಮೊದಲು ತಾಯ್ತ ಕೂಡ ಇದೇ ಪ್ಲೇಸಲ್ಲಿ ಕಟ್ಟಿದ್ದು. ಸೆಂಟಿಮೆಂಟಲ್ಲಿ ನಮ್ ಫಸ್ಟ್ ನೈಟ್ ಕೂಡ ಇಲ್ಲೇ ನಡಿಬೇಕು ಅಂತಿದ್ಯೇನೋ. ಏನಂತೀಯ ನಿತ್ಯ? ದೇವ್ರೇ, ಎಲ್ಲಿ ಶುರು ಮಾಡಿದ್ರು ಮತ್ತೆ ಇಲ್ಲಿಗೆ ಬರ್ತಾರಲ್ಲ ಇವ್ರು. ಈಗ ಅಲ್ಲ ಅಂದ್ರೆ ಗುರ್ ಅಂತಾರೆ. ಹಾ ಹಾ ಹಾ, ಅದಕ್ಕೆ ಅಲ್ವಾ ಇಲ್ಲಿಗ್ ಬಂದಿದ್ದು. ಮತ್ತೆ ಬಂದಿರೋ ಕೆಲಸ ಶುರು ಮಾಡೋಣವಾ? ಅಬ್ಬಾ, ಅಷ್ಟು ಅರ್ಜೆಂಟ್ ಯಾಕ್ರಿ ನಿಮ್ಗೆ? ನಾನು ಅರ್ಜೆಂಟ್ ಮಾಡ್ತಿದ್ದೀನ? ನಮ್ ಮದ್ವೆ ಆಗಿ ಇಷ್ಟ ದಿನ ಆದ್ರೂ ನನ್ ನೋವು ಅರ್ಥ ಆಗ್ತಿಲ್ವಾ? ನೀನೇ ಅರ್ಥ ಮಾಡ್ಕೊಳ್ದಿದ್ರೆ ನಾನ್ ಯಾರಿಗೆ ಹೇಳಿ ಹೇಳು? ನೀವಾದ್ರೆ ನನ್ನ ಹತ್ರ ಹೇಳ್ತೀರಾ, ನಾನ್ ಯಾರಿಗ್ ಹೇಳ್ಕೊಳ್ಳಿ? ನನ್ಗೋಳನ್ನ ಗೋಡೆ ಕೂಡ ಕೇಳಲ್ಲ. ಏನಾದ್ರೂ ಸರಿ, 600 ಆದ್ರೂ 106 ಆದ್ರೂ ನಮ್ ಫಸ್ಟ್ ನೈಟ್ ಇಲ್ಲೇ ಈ ರಾತ್ರಿನೇ ನಡಿಬೇಕು. ಇದು ಫಿಕ್ಸು. ನೋಡಲ್ಲಿ ಕೆಲಸದವರು ಬಂದ್ರು. ನಮಸ್ಕಾರ. ನಮಸ್ಕಾರ ಯಜಮಾನ್ರೆ. ಮನೆ ಎಲ್ಲ ಕ್ಲೀನ್ ಆಯ್ತಾ? ಮಾಡಿದೀವಿ. ನಮ್ ಬೆಡ್ರೂಮು ಅದು ಮಾಡಿದೀವಿ. ವೆರಿ ಗುಡ್. ನೀವಿಬ್ರು ಈಗಲೇ ಮಾರ್ಕೆಟ್ ಹೋಗಿ 10 ಬುಟ್ಟಿ ಮಲ್ಗೆ ಹೂವು, 2 ಬುಟ್ಟಿ ಕನಕಾಂಬ್ರ ಹೂವು, 3 ಬುಟ್ಟಿ ಜಾಜಿ ಹೂವು, 5 ಬುಟ್ಟಿ ಸಂಪಿಗೆ, 4 ಬುಟ್ಟಿ ಗುಲಾಬಿ ಹೂವು, 1 ಬುಟ್ಟಿ ಬಿಡಿ ಹೂವು ಹೋಗಿ ತಗೊಬನ್ನಿ. ಅಷ್ಟು ಹೂ ಯಾಕ್ ಬೇಕ್ರಿ? ಹೂ ಅಂಗಡಿ ಏನಾದ್ರೂ ಇಡ್ತಿದ್ದೀರಾ? ಯು ನಾಟಿ. ಅದೆಲ್ಲ ನಮ್ ಫಸ್ಟ್ ನೈಟ್ಗೆ, ಸೆಕೆಂಡ್ ನೈಟು ಥರ್ಡ್ ನೈಟ್ಗೆ ಮತ್ತೆ ತರಿಸ್ತೀವಿ. ಕೇಳಿದ್ರಲ್ಲ, ಇನ್ 3 ದಿನ ನಮಗ್ ಹೂ ಸಪ್ಲೈ ಮಾಡೋದ್ ಬಿಟ್ರೆ ನಿಮಗ್ ಬೇರೆ ಕೆಲಸ ಇಲ್ಲ. ಹೋಗ್ಬನ್ನಿ. ಸರಿ ಯಜಮಾನ್ರೆ. ಹಲೋ, ಯಾರು? ನಾನು ರೂಪ ಮಾತಾಡ್ತಿದ್ದೀನಿ ಅಜ್ಜಿ. ಹೇಳಮ್ಮ. ಮಕ್ಕಳು ಹನಿಮೂನ್ಗೆ ಹೋಗಿದ್ದಾರೆ, ಮನೇಲಿ ಒಬ್ರಿಗೆ ಬೋರ್ ಆಗ್ತಿದ್ಯಾ? ಹಾಗೆಲ್ಲ ಏನೂ ಇಲ್ಲ. ಈಗಷ್ಟೇ ಒಂದ್ ನ್ಯೂಸ್ ಕೇಳ್ದೆ, ಅದು ನಿಜಾನೋ ಇಲ್ವೋ ಅಂತ ನಿಮಗ್ ಗೊತ್ತಿರತ್ತೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಕಾಲ್ ಮಾಡ್ದೆ. ಏನಮ್ಮ? ಜೈ ನಿತ್ಯ ಹನಿಮೂನ್ಗೆ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಿಲ್ವಂತೆ. ಮತ್ತೆ ದೇವಿಪುರಕ್ಕೆ ಹೋದ್ರಂತೆ ಅವ್ರಿಬ್ರು. ದೇವಿಪುರಕ? ಯಾಕೆ? ನನ್ ನಿತ್ಯ ಒಂದ್ಸಲ ಹಠ ಹಿಡಿದ್ರೆ ಕೇಳೋಂಥವಳೆ ಅಲ್ಲ. ದೇವಿಪುರದ ಗುಡಿಲಿ ಆ ಶಾಸ್ತ್ರಿಗಳನ್ನ ಭೇಟಿ ಮಾಡಿ ಏನೋ ಪೂಜೆ ಮಾಡಿಸ್ಬೇಕು ಅಂತ ನಿರ್ಧಾರ ಮಾಡಿದಾಳೆ. ನೀವೇನೋ ಬೇಡ ಅಂದ್ರಿ, ಅದಕ್ಕೆ ಯಾರಿಗೂ ನಿಜ ಹೇಳ್ದೆ ಜೈನು ಕರ್ಕೊಂಡು ಹನಿಮೂನ್ ನೆಪದಲ್ಲಿ ಆ ಊರಿಗೆ ಹೋಗಿದ್ದಾಳೆ. ಮೊದ್ಲೇ ಆ ಊರಿಗೆ ಹೋಗಿದ್ದಾಳೆ.
ನಿತ್ಯ ಮೊದ್ಲೇ ಮೊಂಡಿ. ಆ ಊರಲ್ಲಿ, ಆ ಗುಡಿಲಿ, ಆ ಶಾಸ್ತ್ರಿಗಳ ಹತ್ರ ಇವಳು ಯಾವ ತರ ಬಿಹೇವ್ ಮಾಡ್ತಾಳೋ ಅಂತ ತುಂಬಾ ಭಯ ಆಗ್ತಿದೆ ಅಜ್ಜಿ. ಇಷ್ಟಕ್ಕೂ ಈ ನ್ಯೂಸ್ ನಿಜಾನಾ ಅಲ್ವಾ? ನಾನು ಆಮೇಲೆ ಫೋನ್ ಮಾಡ್ತೀನಮ್ಮ. ಸರಿ ಅಜ್ಜಿ. ಏನಂತಾಳೆ ಮೊಮ್ಮ ಮುತ್ಕಿ? ನೋ ಡೌಟ್ ನಿತ್ಯ, ನಾವು ಬಿಟ್ಟಿರುವಂತ ಈ ಬಾಣ ವೇಸ್ಟ್ ಆಗಲ್ಲ, ಟಾರ್ಗೆಟ್ನ ರೀಚ್ ಆಗತ್ತೆ. ಬೆಡ್ ಸರಿ ಮಾಡೋದು ಒಂದ್ ಸಹಾಯನಾ? ಏನೋ ಈ ಗಂಗಾ ದಿನ ನಾನ್ ಮಾಡೋ ಕೆಲ್ಸಕ್ಕೆ ಸಹಾಯ ಮಾಡು ಅಂತಾಳೆ. ಸರ್, ಮೇಡಮ್ ಏನೋ ಆಚೆ ನಿಂತು ಒಳಗಡೆ ನೋಡ್ತಾ ಇದ್ದಾರಲ್ಲ, ರೂಮಲ್ಲಿ ಏನಿದೆ? ಆದ್ರೆ ಕಾಣೋ ಪ್ರತಿ ಹುಡುಗಿನ ನಿಮ್ ಸ್ವಂತ ಅನ್ಕೋತೀರಂತ ಅನ್ಕೊಂಡಿರ್ಲಿಲ್ಲ ನಾನು. ಅಯ್ಯೋ, ಸಾರಿ ನಿತ್ಯ. ಏನ್ರಿ ಸಾರಿ? ನೀವು ರಾಮ ಆದ್ರೆ ನಾನು ಸೀತಾ ಅನ್ಕೊಂಡಿದ್ದೆ, ನೀವು ಶಿವ ಆದ್ರೆ ನಾನು ಪಾರ್ವತಿ ಅನ್ಕೊಂಡಿದ್ದೆ, ನೀವು ಶ್ರೀಹರಿ ಆದ್ರೆ ನಾನು ಲಕ್ಷ್ಮಿ ಅನ್ಕೊಂಡಿದ್ದೆ. ಆದ್ರೆ ನೀವು ರಾಮ ಅಲ್ಲ ಕೃಷ್ಣ ಅಂತ, ಆ ಪಾರ್ವತಿ ಜೊತೆಗೆ ಶಿವಂಗೆ ಗಂಗಾ ಕೂಡ ಇದ್ದಾಳೆ ಅಂತ, ಆ ಶ್ರೀಹರಿ ಶ್ರೀನಿವಾಸ ಆಗಿ ಪದ್ಮಾವತಿನೂ ಮದ್ವೆ ಆದ ಅಂತ ನನಗೆ ಯೋಚನೆ ಬಂದಿಲ್ಲ ರೀ. ಮೋಸ ಹೋದೆ ನಾನು, ನನ್ ಮೋಸ ಹೋಗ್ಬಿಟ್ಟೆ. ಮೇಡಮ್ ಹೇಳ್ತಿರೋ ಮಾತಲ್ಲಿ ತಪ್ಪೇನಿದೆ ಸರ್? ತಪ್ಪೇನಿದೆ? ನಾನು ಕೂಡ ನಿಮ್ಮನ್ನ ಶ್ರೀರಾಮಚಂದ್ರ ಅನ್ಕೊಂಡಿದ್ದೆ, ಇಂಥ ರಸಿಕ ರಾಜ ಅನ್ಕೊಂಡಿರ್ಲಿಲ್ಲ. ಅಯ್ಯೋ, ಒಂದೇ ಕ್ಷಣದಲ್ಲಿ ನನ್ನ ಎಲ್ಲ ಯೋಚನೆಗಳ ತಲೆ ಕೆಳಗ್ ಮಾಡಿದ್ರಿ, ನನ್ನ ನಂಬಿಕೆನ ಸುಳ್ಳು ಮಾಡಿದ್ರಿ. ಒಂದೇ ಕ್ಷಣದಲ್ಲಿ ನಿಮ್ಮ ಮೇಲಿದ್ದ ಗೌರವ ಕಡಿಮೆ ಆಯ್ತು ಸರ್, ಕಡಿಮೆ ಆಯ್ತು. ನಾನಿವತ್ತು ಎಷ್ಟು ಆಸೆಯಿಂದ ನಿಮ್ ಜೊತೆ ಸೇರಿ ಹೊಸ ಜೀವನಕ್ಕೆ ಕಾಲಿಡ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ನೀವು ನನ್ ಜೀವನನೇ ನಾಶ ಮಾಡ್ಬಿಟ್ರಿ, ಹುಣ್ಮೆನ ಅಮಾವಾಸ್ಯೆ ಮಾಡ್ಬಿಟ್ರಿ. ಇನ್ನು ಈ ಕತ್ಲಲ್ಲಿ ನಾನಿರಲ್ಲ ರೀ. ಹೆಂಡತಿ ಏನಾದ್ರೂ ಸಹಿಸ್ಕೋತಾಳೆ ಹೊರತು ಸೌತಿನ್ ಮಾತ್ರ ಸಹಿಸಲ್ಲ ರೀ. ನಾನು ಕೂಡ ಅಷ್ಟೇ, ಇನ್ನು ನಿಮ್ಗೂ ನಮ್ಗೂ ಅಷ್ಟೇ ಅಷ್ಟೇ. ಅಯ್ಯೋ ಅಯ್ಯೋ ನಿತ್ಯ, ಇನ್ನು ನೀನು ನಾನು ಯಾರು ಅಷ್ಟೇ ಅಷ್ಟೇ. ಅಯ್ಯೋ ನಿತ್ಯ ನಿತ್ಯ ಬಿಡಿ, ನಾನು ಇರಲ್ಲ ಇಲ್ಲಿ. ಐ ಆಮ್ ಹರ್ಟ್. ಅಯ್ಯೋ ನಿತ್ಯ. ಮೇಡಮ್, ಓ ಶಿಟ್. ಮಾಡೋ
ಮಾಡಿ ಮತ್ತೆ ಯಾಕೆ ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದೀಯಾ? ಹೋಗ್ ಹೊರ್ಗಡೆ, ಹೋಗ್ ಹೊರ್ಗೆ. ಏನೇ ನನ್ನನ್ ಹೀಗ್ ಸಿಕ್ಕಾಕ್ಸ್ದೆ? ನಾನ್ ಸಿಕ್ಕಾಕೊಳ್ದೆ ಎಸ್ಕೇಪ್ ಆಗಿದ್ದು ಕಣೆ. ಹಾ, ನೀನ್ ಮಾಡಿರೋ ಸಹಾಯಕ್ಕೆ ತುಂಬಾ ಥ್ಯಾಂಕ್ಸ್. ಇದೇನ್ ಸಹಾಯನೇ? ಇದು ಒಂಥರ ಸಹಾಯನೇ. ನಿನಗೆಲ್ಲ ಆಮೇಲೆ ಹೇಳ್ತೀನಿ, ನೀನ್ ಹೋಗು. ಏನೋ ಕಷ್ಟಪಟ್ಟು ಬಂದೆ ಬಿಡಿ. ಹೇಗ್ ಬಂದೆ ಅಂದ್ರೆ ಯಾಕೆ ಬಂದೆ ಅಂತ. ಹೌದು, ನಾವಿಲ್ಲಿರೋದು ನಿನಗೆ ಹೇಗ್ ಗೊತ್ತಾಯ್ತು? ಅಂದ್ರೆ ನನ್ ಜೊತೆ ಕೂಡ ನೀವು ನಿಜ ಹೇಳ್ದೆ. ಈ ಟೂರ್ ಪ್ಲಾನ್ ಮಾಡಿದಾಗ್ಲೇ ಇಂಥದ್ದೇನಾದ್ರೂ ಇರುತ್ತೆ ಅಂತ ನಾನು ಅನ್ಕೊಂಡೆ ಸರ್. ಅದ್ರಲ್ಲೂ ಮೇಡಮ್ ಪದೇ ಪದೇ ದೇವಿಪುರ ಅಂದ್ರಲ್ಲ, ಅದನ್ನ ಗೆಸ್ ಮಾಡಿ ಬಂದೆ. ನಿನ್ ಸ್ವಾಮಿ ಭಕ್ತಿ ಹಾಳಾಯ್ತು. ನಿನ್ ಸಿನ್ಸಿಯರಿಟಿನ ಮೆಚ್ಕೊಳ್ಳೋದು, ಪಾನಕದಲ್ಲಿ ನೊಣದಾಗ ನಮ್ಮ ಮಧ್ಯೆ ಬಂದಿದ್ದಕ್ಕೆ ಬೈಬೇಕು ಅರ್ಥ ಆಗ್ತಿಲ್ಲ. ನಿಮ್ ಮಧ್ಯೆ ನಾನು ಬರೋದು ಏನ್ ಸರ್? ಇದು ಈ ಮೀನಾಕ್ಷಿ ಬಂದಿದ್ದಾಳಲ್ಲ, ಇನ್ನ ನಿಮ್ಮ ಬಂದ್ ಕೆಲಸ ಆದಾಗೆ. ಅದ ತಿಳಿದೇ ಆಗೋಯ್ತು ರಾಣಿ. ಗೊತ್ತಿದ್ದು ಮಾಡಿದ್ರು ಗೊತ್ತಿಲ್ದೆ ಮಾಡಿದ್ರು ತಪ್ಪು ತಪ್ಪೇ. ನಿಮ್ಗೆ ನೀನೇ ಬೇಕು. ನಿಮ್ಗೆ ಆ ಮೀನಾಕ್ಷಿ ಇದ್ದಾಳಲ್ಲ, ಮತ್ತೆ ನಾನ್ ಯಾಕೆ? ರಾಮ ರಾಮ, ಅವನ್ನ ಯಾಕ್ರಿ ಕರಿತೀರಾ? ನಾನು ಅವನ್ ಹಾಗೆ ಅಂತ ಹೇಳಿದ್ದು. ಅವನಿಗೂ ನಿಮಗೂ ಹೋಲಿಕೆನಾ? ರಾಮಂಗೆ ಒಂದೇ ಮಾತು, ಒಂದೇ ಬಾಣ, ಒಬ್ಳೆ ಹೆಂಡತಿ. ನಿಮ್ಗೆ 100 ಮಾತು, 1000 ಬಾಣ, 16,000 ಗೋಪಿಕೆಯರು. ನೀನ್ ನನ್ನ ಅಪಾರ್ಥ ಮಾಡ್ಕೋತಿದ್ಯಾ? ಇಲ್ಲ, ಚೆನ್ನಾಗ್ ಅರ್ಥ ಮಾಡ್ಕೊಂಡೆ. ನನ್ ಕಣ್ಣಾರೆ ನಾನೇ ನೋಡಿದ್ದು. ನೀನ್ ಅನ್ಕೊಂಡೆ ತಪ್ಪು ಮಾಡಿದ್ದು. ಅಂದ್ರೆ ತಪ್ಪು ಕೂಡ ಆಗಿದೆ ಅಂತ ಆಯ್ತು. ಅಲ್ಲ 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 ಅಲ್ಲ, ತಪ್ಪಂದ್ರೆ ಹಗ್ಗಮ್ಮ, ಅದ್ ಬಿಟ್ರೆ ಬೇರೆ ಏನೂ ಇಲ್ಲ. ಏನೋ ನಾನ್ ನೋಡಿದಕ್ಕೆ ನಿಲ್ಸಿದ್ರಿ, ನೋಡ್ದೆ ಇದ್ರೆ ಇನ್ನೇನ್ ಮಾಡ್ತಿದ್ರು ನೀವು? ನನ್ನೇ ಅನುಮಾನಿಸ್ತಿದ್ಯಾ? ಅನುಮಾನ ಮೊದ್ಲೇ ಹುಟ್ಟಿ ಆಮೇಲೆ ಹೆಣ್ಮಕ್ಳು ಹುಟ್ಟೋದು. ಆದ್ರೆ ನೀನು ನನ್ಗೋಸ್ಕರ ಹುಟ್ಟಿದ್ದು, ನಾನು ನಿನ್ಗೋಸ್ಕರ ಹುಟ್ಟಿದ್ದು. ಎಲ್ಲ ಸುಳ್ಳೆ. ಅಯ್ಯೋ, ಅದ್ ನಿಜ. ನಾನ್ ನಂಬಲ್ಲ. ನಿನ್ನನ್ ಹೇಗ್ ನಂಬಿಸ್ಲಿ? ನೀವೇನ್ ಹೇಳಿದ್ರು ನಂಬಲ್ಲ ಅಂದ್ರೆ ನಂಬಲ್ಲ. ನಾನು ಜರ್ನಿ ಮಾಡಿ ಸುಸ್ತಾಗಿದ್ದೀನಿ. ಕಾಟ ಕೊಡ್ದೆ ಇಲ್ಲಿಂದ ಹೊರಗೆ ಹೋಗಿ, ನಂಗೆ ನಿದ್ರೆ ಬರ್ತಿದೆ. ಹೇ ರಾಮ, ನೀನು ಸೀತೆನ ಅನುಮಾನಿಸಿದಕ್ಕೆ ಸರಿ ಹೋಯ್ತು. ಸೀತೆನೆ ನೀನು ಅನುಮಾನಿಸಿದ್ರೆ ನಿನ್ ಪರಿಸ್ಥಿತಿ ಕೂಡ ನನ್ನ ಹಾಗೆ ಆಗ್ತಿತ್ತು ಅಮ್ಮ. ಆದ್ರೂ ಈಗ ಬೇಕಾಗಿರೋದು ರಾಮಬಾಣ ಅಲ್ಲ, ಕೃಷ್ಣ ಗೀತೆ. ಜೈ ಶ್ರೀಕೃಷ್ಣ. ಅಯ್ಯೋ ಅಮ್ಮ, ಏನ್ ಮಾಡ್ತಿದ್ರಿ ನೀವು? ಲಾರ್ಡ್ ಶ್ರೀಕೃಷ್ಣ ಏನ್ ಮಾಡಿದ್ನೋ ನಾನು ಅದೇ ಮಾಡಿದೆ. ಹೆಣ್ಮಕ್ಳು ಕಾಲ್ ಹಿಡ್ಕೊಳ್ಳೋದಾ? ಬುದ್ಧಿ ಇಲ್ವಾ ನಿಮ್ಗೆ? ಪ್ರೀತಿ ಇಲ್ವಾ ಅಂತ ಕೇಳು. ನನ್ಗೆ ಪೇಷನ್ಸ್ ಇಲ್ಲ, ಹೊರಡಿ. ಇವತ್ ನಮ್ ಫಸ್ಟ್ ನೈಟ್. ಫಸ್ಟ್ ನೈಟ್ ಇಲ್ಲ, ಲಾಸ್ಟ್ ನೈಟ್ ಇಲ್ಲ. ಮೊದಲು ನೀವು ಹೋಗಿ ಹೋಗಿ. ಗುಡ್ ನೈಟ್. ಹೋಗಿ ನಿತ್ಯ, ನಿತ್ಯ ಪ್ಲೀಸ್ ನಿತ್ಯ. ದೊಡ್ಡೋರು ಚಿಕ್ಕೋರು ಅಂತ ಇಲ್ದೆ ಅಜ್ಜಿಗೆ ಈ ತರ ಎದುರು ಮಾತಾಡ್ತೀಯ? ಅವ್ರು ಬೇಡ ಅಂತ ಹೇಳಿದ್ರು ಬಂದಿದ್ದು ಅಲ್ದೆ ಈಗ ಅವ್ರನ್ನೇ ಪ್ರಶ್ನೆ ಮಾಡ್ತಿದ್ಯಾ? ನಿನ್ಗೆ ಎಷ್ಟು ಧೈರ್ಯ ಈ ತರ ಮಾತಾಡೋಕೆ? ನಿನ್ನ ಆಂಟಿ, ಸ್ಟಾಪ್ ಇಟ್. ಅವಳ ಮೇಲೆ ಇನ್ನು ಒಂದ್ ಏಟ್ ಬಿದ್ರು ನಾನ್ ಸುಮ್ನಿರಲ್ಲ. ಅವಳೇನೋ ಮಾಡ್ಬಾರ್ದು ತಪ್ಪು ಮಾಡ್ದ ಹಾಗೆ ನಮ್ಮ ಅಜ್ಜಿ ಬೈತಿದ್ದಾರೆ.
ನೀವು ನೋಡಿದ್ರೆ ಡೈರೆಕ್ಟ್ ಆಗಿ ಕೈ ಮಾಡ್ತಿದ್ದೀರಿ. ಎಲ್ಲರ ಹತ್ರ ಸ್ವಿಟ್ಜರ್ಲ್ಯಾಂಡ್ ಅಂತ ಸುಳ್ಳು ಹೇಳಿ ಇಲ್ಲಿ ಬಂದಿದ್ದು ತಪ್ಪಲ್ವಾ ಜೈ? ಇಲ್ಲಿ ಬರ್ಬೇಡ ಅಂತ ಹೇಳಿದ್ರು ಅಜ್ಜಿಗೆ ಹರ್ಟ್ ಮಾಡಿದ್ದು ತಪ್ಪಲ್ವಾ? ನೀವ್ ಮಾಡಿರೋ ಚೀಟಿಂಗ್ ಇಂದ ಇಡೀ ಫ್ಯಾಮಿಲಿನೇ ಇಲ್ಲಿ ಬಂದು ನಿಂತಿದೆ. ಅವರೇ ಬಂದಿದ್ದ? ನೀವ್ ಕರ್ಸಿದ್ದ ಮೇಡಮ್? ಇಷ್ಟು ಜನರನ್ನ ಹರ್ಟ್ ಮಾಡಿದ್ದು ತಪ್ಪಲ್ವಾ? ಅದಕ್ಕೆ ನಿನ್ ಅಜ್ಜಿ ಕೋಪ ಮಾಡ್ಕೊಂಡ್ರು ನಾನು ಹೊಡೆದೆ. ಅದೇ ತಪ್ಪಾದ್ರೆ ಆ ತಪ್ಪು ನಂದು. ಇದಕ್ಕೂ ನಿತ್ಯನ್ಗೂ ಯಾವ ಸಂಬಂಧನೂ ಇಲ್ಲ. ಇದೆಲ್ಲ ನಾನೇ ಪ್ಲಾನ್ ಮಾಡಿದ್ದು. ಸ್ವಿಟ್ಜರ್ಲ್ಯಾಂಡಿಗೆ ಹೋಗ್ತೀವಿ ಅಂತ ನಿತ್ಯನ ಹತ್ರ ಸುಳ್ಳು ಹೇಳಿಸಿ ದೇವಿಪುರಕ್ಕೆ ಕರ್ಕೊಂಡ್ ಬಂದೆ. ಈ ಊರಿಗೆ ಬರೋ ತನಕ ನಿತ್ಯನಿಗೆ ಏನೂ ಗೊತ್ತಿಲ್ಲ. ಅವಳು ನೈಟ್ ನಿನ್ ಕಾಲಿಂದ ಒದ್ದು ಹರ್ಟ್ ಮಾಡಿದ್ರು ಇನ್ನು ಅವಳನ್ನೇ ಸಪೋರ್ಟ್ ಮಾಡ್ತೀಯ ಜೈ? ಅವಳನ್ನ ಸೇವ್ ಮಾಡ್ತಿದ್ಯಾ? ನೀವೇನಾದ್ರೂ ಹೇಳ್ಬೇಕು ಅಂತಿದ್ರೆ ನನಗೆ ಹೇಳಿ, ನನಗ್ ಬೈರಿ. ಅದನ್ ಬಿಟ್ಟು ನಿತ್ಯನಿಗೆ ಬೈಯೋದು ಸರಿಯಲ್ಲ. ನೀನ್ ಪ್ಲಾನ್ ಮಾಡಿದ್ರೇನು? ನಿತ್ಯ ಆದ್ರೂ ನಮಗ್ ಹೇಳ್ಬೇಕಲ್ವಾ ಜೈ? ಯಾರಿಗೂ ಹೇಳ್ಬೇಡ ಅಂತ ನಿತ್ಯನಿಗೆ ನಾನೇ ಹೇಳಿದ್ದು. ಯಾರಿಗೂ ಹೇಳ್ದೆ ಬರೋ ಅವಶ್ಯಕತೆ ಏನಿತ್ತು ಜೈ? ಡ್ಯಾಡ್, ವಿ ಆರ್ ನಾಟ್ ಕಿಡ್ಸ್ ಅಂಡ್ ವಿ ಆರ್ ಮ್ಯಾರಿಡ್. ವಿ ನೋ ವಾಟ್ ಈಸ್ ರಾಂಗ್ ಅಂಡ್ ವಾಟ್ ಈಸ್ ರೈಟ್. ಇರಬಹುದಪ್ಪ, ಆದ್ರೆ ದೊಡ್ಡವ್ರಿಗೆ ಒಂದು ಮಾತು ಹೇಳ್ಬೇಕಿತ್ತು. ಮೊದ್ಲೇ ಹೇಳಿದ್ರೆ ಇಷ್ಟ ರಾಧಾಂತ ಆಗ್ತಾನೆ ಇರ್ಲಿಲ್ವಲ್ಲ. ಈಗ ಹೇಳ್ದೆ ಬಂದಿದ್ರಿಂದ ಏನ್ ತಪ್ಪಾಯ್ತು ಚಿಕ್ಕಮ್ಮ? ತಪ್ಪೋ ಸರಿನೋ, ಅಜ್ಜಿಗೆ ನಮ್ಗೆ ಹೇಳ್ದೆ ನೀವಿಬ್ರು ಯಾವ ಕೆಲ್ಸನೂ ಮಾಡ್ಬಾರ್ದು. ಯಾಕತ್ತೆ? ಇಷ್ಟು ಪ್ರೈವೇಸಿನೂ ನಮ್ಗಿಲ್ವಾ? ಪ್ರೈವೇಸಿ ಅಂದ್ರೆ ಹೀಗ್ ಹೇಳ್ದೆ ಓಡ್ ಬರೋದಲ್ಲ ಜೈ. ಎಲ್ಲರ ಮಧ್ಯೆ ಇದ್ರು ಕೂಡ ಏಕಾಂತ ಹುಡ್ಕೊಳ್ಳೋದು. ನಾವು ಯಾರಿಗೂ ಹೆದ್ರಿ ಓಡ್ ಬರ್ಲಿಲ್ಲ ಮಾವ. ನಾವು ನಮ್ಗೋಸ್ಕರ ಬಂದಿದ್ದು. ನೀವ್ ಯಾರಿಗೋಸ್ಕರ ಬಂದಿದ್ರು, ಯಾವ್ದಕ್ಕೋಸ್ಕರ ಬಂದಿದ್ರು, ಇಲ್ಲಿಗ್ ಬಂದಿದ್ ಮಾತ್ರ ತಪ್ಪು ಜೈ. ಈಗಿಂದೀಗ್ಲೇ ಮನೆಗೆ ಹೊರಡಿ. ಏನಾಯ್ತು ಮಾಮ್? ಆ ಗಂಗಾ ಮತ್ತೆ ಏನೋ ಪ್ಲಾನ್ ಮಾಡಿದಾಳೆ ನಿತ್ಯ. ಶಾಸ್ತ್ರಿಗಳು ಬರೋವರೆಗೂ ಈ ಊರ್ ಬಿಟ್ಟು ಬರಲ್ವಂತೆ. ಟೈಮ್ ಆಗ್ತಿದೆ ಜೈ ಸಾಬ್. ಮತ್ತೆ ನಿಮ್ ಗ್ರ್ಯಾಂಡ್ ಮಾ ಏನಾದ್ರೂ ಮಾಡ್ಕೋತಾರೇನೋ. ಜಲ್ದಿ ಹೋಗಿ ನಿತ್ಯನ ಕರ್ಕೊಂಡ್ ಬನ್ನಿ. ಜಾವು ಸಾಬ್. ಹೌದು ಜೈ, ಬೇಗ ಹೋಗಿ ನಿತ್ಯಾನ್ ಕರ್ಕೊಂಬ. ಅಜ್ಜಿ ಯಾವತ್ತೂ ಹೀಗ್ ಹಠ ಮಾಡೇ ಇಲ್ಲಪ್ಪ. ಹೋಗು. ಇಬ್ಬರಿಗೂ ದೊಡ್ಡವ್ರ ಮಾತು ಅಂದ್ರೆ ಹೇಗೂ ಬೆಲೆ ಇಲ್ದೆ ಆಗಿದೆ. ಪ್ರಾಣ ಅಂದ್ರೆ ಲೆಕ್ಕಕ್ಕಿಲ್ದೆ ಆಯ್ತಾ? ಇನ್ನು ನಿಂತಿದ್ಯಲ್ಲೋ. ಹೌದು ಜೈ, ಮನೆಗೆ ದೊಡ್ಡ ದಿಕ್ಕು ಅಜ್ಜಿ. ಅವರೇ ಇಲ್ದಿದ್ರೆ ನಾವೆಲ್ಲ ಅನಾಥ ಆಗ್ತೀವಿ. ಲೇಟ್ ಮಾಡ್ಬೇಡ ಜೈ, ಹೋಗು. ಜೈ, ನಾವು ಹೊರಗಡೆ ವೇಟ್ ಮಾಡ್ತಿರ್ತೀವಿ. ಬೇಗ ನಿತ್ಯನ್ ಕರ್ಕೊಂಡ್ ಬಾ. ಬನ್ನಿ. ಟೈಮ್ ಆಗ್ತಿದೆ, ಇನ್ನೂ ಬರ್ಲಿಲ್ವಲ್ಲ ಬಾವ ಅವರು. ಅಜ್ಜಿ, ನಾನು ಹೋಗಿ ಕರ್ಕೊಂಡ್ ಬರಲ್ಲ? ಬೇಡ ಜನಾರ್ದನ್, ನಾನ್ ಹೇಳಿದ ಟೈಮ್ಗೆ ಬಂದ್ರೆ ಬರ್ಲಿ, ಇಲ್ಲ ಅಂದ್ರೆ. ಅಲ್ಲಿ ನೋಡಿ ಬರ್ತಿದ್ದಾರೆ ಅಜ್ಜಿ. ಇಷ್ಟು ಚಿಕ್ಕ ಬ್ಯಾಗ್ ತರೋದಕ್ಕೆ ಯಾಕಮ್ಮ ಇಷ್ಟೊತ್ತು? ಹೊರಡೋಣ ಅಜಯ್. ಅಜ್ಜಿ, ಹೇಗೂ ಬಂದಿದೀವಲ್ಲ, ಒಂದ್ 2 days ಇದ್ದು ಹೋಗೋಣವಾ? ಅಂದ್ರೆ ನಮ್ಮ ಹೊಲ ಗದ್ದೆ ಎಲ್ಲಾನು ನೋಡ್ಕೊಂಡು ಹೋಗ್ಬೋದಲ್ವಾ ಅಂತ ಹೇಳ್ದೆ. ಜಸ್ಟ್ 2 ದಿನ ಅಷ್ಟೇ. 2 ದಿನ ಮಾತ್ರ ಅಲ್ಲ, 2 ನಿಮಿಷ ಕೂಡ ಇರೋ ಹಾಗಿಲ್ಲ. ಅಟ್ಲೀಸ್ಟ್ ಊಟ ಆದ್ರೂ ಮಾಡ್ಕೊಂಡು ಹೋಗೋಣ ಅಜ್ಜಿ. ಊಟ ಇಲ್ಲೇ ಮಾಡ್ಬೇಕಾ? ಬೇರೆ ಕಡೆನೂ ಮಾಡ್ಬೋದು. ಹೊರಡೋಣ ಬನ್ನಿ.
ನೀವು ಆ ಯಾಗನ ನೀವು ಮುಂದೆ ನಿಂತ್ಕೊಂಡು ಮಾಡಿಸಿದ್ರೆ ಊರು ಒಳ್ಳೇದಾಗುತ್ತೆ ಅಂತ ಶಾಸ್ತ್ರಿಗಳು ಹೇಳಿದ್ದಾರೆ. ನಿಮ್ಮನ್ನ ನೋಡಕ್ ಸಿಟಿಗೆ ಬರ್ಬೇಕು ಅನ್ಕೊಳ್ಳೋದ್ರಲ್ಲಿ ಆ ದೇವ್ರೇ ನಿಮ್ಮನ್ನ ಕಳಿಸಿರುವ ಹಾಗೆ ಕಾಣ್ತಿದೆ. ಯಾಗ ಮಾಡಿಸ್ಬೇಕು ಯಜಮಾನ್ರೆ. ಹಾ, ಮಳೆ ಬರ್ಸಿ ಹೊಲ ಉತ್ತು ನಾಟಿ ಮಾಡಿ ಬೆಳೆ ತೆಗೆದು ಫಸ್ಲು ಕುಯ್ದು ರಾಶಿ ಮಾಡಿ ಬೆಳೆ ಒಪ್ಸಿ ಹೋಗ್ತೀವಿ. ಚೆನ್ನಾಗಿದೆ. ಕೊನೆಗೆ ಬೇಳೆ ಧಾನ್ಯ ತೆಗೆದು ಅಡ್ಗೆ ಮಾಡಿ ಊಟನು ಬಡಿಸಿದ್ರೆ ಇನ್ನೂ ಚೆನ್ನಾಗಿರತ್ತೆ. ಅವ್ರೇನೋ ಕೇಳಿದ್ರು, ನಮ್ಗಾದ್ರೆ ಯಾಗ ಮಾಡೋದು, ಇಲ್ದಿದ್ರೆ ಹೊಟ್ಟೋಗೋದು. ಅದನ್ ಬಿಟ್ಟು ಅಭಿಮಾನದಿಂದ ಬಂದವರಿಗೆ ಅವಮಾನ ಮಾಡೋದು ಯಾಕೆ? ಏನ್ ಮಾಡೋಣ ಅಜ್ಜಿ? ಆಯಾ ಸೀಸನ್ ಸರಿಯಾಗಿ ಮಳೆ ಬರುತ್ತೆ ಹೊರತು ಯಜ್ಞ ಯಾಗ ಮಾಡಿದ್ರೆ ಮಳೆ ಬರುತ್ತಾ ಜನಾರ್ದನ್ ಅವ್ರೆ? ಅವ್ರೇನೋ ಗೊತ್ತಿಲ್ಲದೆ ಕೇಳ್ತಾರೆ ಅಂತ ನಮ್ ಜರ್ನಿ ನಿಲ್ಸೋದು ಸರಿಯಲ್ಲ. ಟೈಮ್ ದುಡ್ಡು ವೇಸ್ಟ್. ನೀವೇನಂತೀರಾ ಅಜ್ಜಿ? ಇದು ಊರಿನ ಪ್ರಾಬ್ಲಮ್ ಆಂಟಿ. ಯಾಗ ಮಾಡಿದ್ರೆ ಮಳೆ ಬರುತ್ತೆ ಅನ್ನೋದು ಅವ್ರ ನಂಬಿಕೆ. ನಾವಿಲ್ದೇನೂ ಅವ್ರು ಯಾಗ ಮಾಡ್ಬೋದು, ಬಟ್ ನಮ್ ಮುಂದೆನೆ ನಮ್ ಕೈಯಲ್ಲೇ ಯಾಗ ಮಾಡಿಸ್ಬೇಕು ಅಂತ ಅನ್ಕೊಂಡಿರೋದು ನಮ್ ಮೇಲೆ ಅವ್ರಿಗಿರೋ ಪ್ರೀತಿ. ಏನಜ್ಜಿ? ಹೇಗೂ ಬಂದಿರೋದ್ರಿಂದ ಊರವ್ರು ಆಸೆ ಪಟ್ಟಿರೋದ್ರಿಂದ ಯಾಗ ಮಾಡಿ ಹೋಗೋಣ ಅಜ್ಜಿ. ನಾವು ಹೊರಡೋಣ ಜೈ. ಯಾಗಕ್ ಬೇಕಾಗಿರೋ ದುಡ್ಡು ಕೊಟ್ಬಿಡು. ಅವ್ರಿಗೆ ಬೇಕಾಗಿರೋದು ದುಡ್ಡಲ್ಲ ಅಜ್ಜಿ, ಮಳೆ. ಮಳೆ ವರ ಕೊಡೋದಕ್ಕೆ ನಾವೇನಾದ್ರೂ ದೇವತೆಗಳ ನಿತ್ಯ? ನಾವು ಮನುಷ್ಯರೇ ಮಾಮ್. ಜೊತೆಲಿರೋರ್ಗೆ ಸಹಾಯ ಮಾಡೋದು ನಮ್ ಕರ್ತವ್ಯ ಅಲ್ವಾ? ಮಳೆ ಬರ್ಲಿ ಅಂತ ನಾವ್ ಹೇಳಿದ್ರೆ ಬರುತ್ತಾ? ಪ್ರಯತ್ನ ಮಾಡೋದು ತಪ್ಪಲ್ವಲ್ಲ ಆಂಟಿ? ಏನಜ್ಜಿ ನೀವು ಹೇಳೋದು? ಆ ಶಾಸ್ತ್ರಿಗಳು ಹೋಗಿದ್ದು ಪಕ್ಕದೂರ್ಗೋ ಇನ್ನೆಲ್ಗೋ ಅಲ್ಲ ಕಣೋ, ಕಾಶಿಗೆ. ಯಾಕೆ? ತನ್ನ ಪಿತೃ ದೇವತೆಗಳಿಗೆ ಪ್ರತಿ ವರ್ಷ ಕೊಡೋ ತರ್ಪಣಕ್ಕೆ. ಆ ಪಿತೃ ದೇವತೆಗಳು ಇನ್ಯಾರು ಅಲ್ಲ, ನಮ್ಮ ವಂಶಕ್ಕೆ ಶಾಪ ಕೊಟ್ಟಿರೋ ಪುರೋಹಿತರು ಮತ್ತೆ ಅವ್ರ ಹೆಂಡತಿ. ನಾನು ಅನುಭವಿಸ್ತಾ ಇರೋ ಸತಿವಿಯೋಗನ ನೀನು ಅನುಭವಿಸು. ನಿನ್ನ ತಲೆ ತಲಾಂತರಕ್ಕೆ ಈ ಶೋಕ ದಾಟೋ ಹಾಗಾಗ್ಲಿ. ಇದೇ ನನ್ನ ಶಾಪ. ನಮ್ಮನೆ ಸೊಸೇರ್ ಸಾವೆಲ್ಲ ಹೆಚ್ಚು ಕಮ್ಮಿ ಈ ಸಮಯದಲ್ಲೇ ನಡೆದಿದೆ. ಅವ್ರ ತರ್ಪಣ ಕೊಡೋಕ್ ಮುಂಚೆ ಒಬ್ಬೊಬ್ರಾಗಿ ಇಲ್ಲೇ ಸತ್ತು ಹೋದ್ರು. ನಿನ್ ಹೆಂಡತಿ, ನನ್ ಮಗಳು, ನಮ್ಮತ್ತೆ, ಅವ್ರತ್ತೆ ಎಲ್ರು ಈ ಊರಲ್ಲೇ ಇಂಥ ಸಮಯದಲ್ಲೇ ಸತ್ತು ಹೋದ್ರು. ಅದಕ್ಕೆ ಜೈ ನಿತ್ಯನ ಇಂಥ ಸಮಯದಲ್ಲಿ ಈ ಊರಲ್ಲಿ ಇರ್ಬೇಡ ಅಂದಿದ್ದು. ಅದಕ್ಕೆ ತಕ್ಷಣ ಅವ್ರನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ದು. ಅದಕ್ಕೆ ನಾನ್ ಸಾಯ್ತೀನಿ ಅಂತ ಹೆದರಿಸಿ ನಿತ್ಯನ ಕಾಪಾಡ್ಬೇಕು ಅನ್ಕೊಂಡೆ. ಆದ್ರೆ ಆ ದೇವ್ರು ಇನ್ನೇನೋ ಮಾಡ್ತಿದ್ದಾನೆ. ಈ ಮನೆ ಸೊಸೆನ ಬಲಿ ತಗೋಬೇಕು ಅಂತಾನೆ ಆ ದೇವ್ರು ಅವ್ರನ್ನ ಇಲ್ಲಿ ಕರ್ಸ್ಕೊಂಡಿದ್ದಾನೆ. ಆ ಶಾಪನೆ ಅವ್ರಿಲ್ಲಿಗೆ ಬರೋ ಹಾಗೆ ಮಾಡಿದೆ. ವರುಣ ಯಾಗ ಮಾಡಿ ಊರಿನ ನೆಲ ತಡೆಯೋದು, ಶಾಪಕ್ಕೆ ನಿತ್ಯನ ಬಲಿ ಕೊಟ್ಟು ನಮ್ ಕಣ್ಣನ್ನ ಕಣ್ಣೀರಿಂದ ತೊಳ್ಕೋಬೇಕು. ಅರ್ಥ ಆಗ್ತಿಲ್ಲ ಜನಾರ್ದನ್. ಏನ್ ಮಾಡ್ಬೇಕೋ ಗೊತ್ತಾಗ್ತಾ ಇಲ್ಲ. ಭಯ ಆಗ್ತಿದೆ ಕಣೋ.
ಹೆದರ್ಕೊಂಡು ನಾವೇನು ಮಾಡಕ್ಕಾಗೋದಿಲ್ಲ ಅಜ್ಜಿ. ವರುಣಯಾಗ ಮಾಡಿಸ್ತೀವಿ ಅಂತ ಜೈ ಅವ್ರಿಗೆ ಮಾತು ಕೊಟ್ಟಿದ್ದಾನೆ. ಯಾಗ ಮಾಡದೆ ಹೊರಟೋದ್ರೆ ಊರ್ ಜನರ ದೃಷ್ಟಿಯಲ್ಲಿ ನಾವು ಕೆಟ್ಟವರಾಗ್ತೀವಿ. ಎಲ್ಲಕ್ಕೂ ದೇವ್ರಿದಾನೆ, ಧೈರ್ಯವಾಗಿರಿ. ದೇವ್ರೇ ನಮ್ಮ ಮೇಲೆ ಭಾರ ಹೊರಿಸಿರುವಾಗ ಮತ್ತೆ ಆ ಭಾರನ ದೇವ್ರು ಹೇಗೋ ಕೊಡೋದು? ಚಾಚಾ, ಈ ಹಳೆ ಕಾಲದ ಮನೆಯಲ್ಲಿ ಇದೇ ಸಮಸ್ಯೆ. ಯಾವಾಗ್ಲೂ ಏನೋ ಒಂದ್ ಮೇಲೆ ಬೀಳ್ತಾನೇ ಇರುತ್ತೆ. ಪೇಪರಾ ಒಳ್ಳೇದಾಯ್ತು, ಮನೆ ಬೀಳ್ಲಿಲ್ಲ. ಮನೆ ಬಿದ್ರೆ ತಲೆ ಹೊಡಿತಿತ್ತು. ಏನೋ ಬರ್ದಿರೋ ಆಗಿದೆ. ಇದನ್ನ ನನ್ ಮೇಲೆ ಎಸ್ದಿದ್ಯಾರು? ಅಮಿತಾಬ್ ಬಚ್ಚನ್ ಜೊತೆ ಅನುಷ್ಕಾ ಶರ್ಮಾ ಆಕ್ಟ್ ಮಾಡೋ ಹಾಗೆ ಏನಾದ್ರೂ ನನ್ ಗ್ಲಾಮರ್ ಕಡಿಮೆ ಆಗ್ಲಿಲ್ಲ ಅಂತ ಆಯ್ತು. ಬಂದಿರೋ ಆಫರ್ ಬಿಡೋದು ಯಾಕೆ? ಹೇಳಿದ ಟೈಮ್ಗೆ ಪೌಡರ್ ಹಚ್ಕೊಂಡು ಹೋದ್ರೆ ಆಯ್ತು. ಅಯ್ಯೋ, ಇದೇನು? ಅಲ್ಲ, ನಾನ್ ನಿತ್ಯನ ಕರೆದ್ರೆ ಇಡೀ ಗ್ರೂಪ್ ಫೋಟೋನೇ ಬರ್ತಿದ್ಯಲ್ಲ. ಜನಾರ್ದನ್, ಕಲ್ಪನಾ, ಜೈ, ನಿತ್ಯ, ಪ್ರಸಾದ್, ಚಂದ್ರಿಕಾ. ಅಯ್ಯೋ, ಈ ಮುದ್ಕಿ ಬಂದ್ಬಿಟ್ಲಲ್ಲ. ರೂಪಾ, ಆ ಕಡೆ ಹೋಗೋಣ ಬಾ ಬಾ. ನಾಣಿ, ಯಾರು ಕಾಣಿಸ್ತಿಲ್ವಲ್ಲ, ಎಲ್ಲ ಎಲ್ಲಿದ್ದಾರೆ? ಛೇ, ಏನೋ ಮಾಡಕ್ ಹೋಗಿ ಇನ್ನೇನೋ ಆಗೋಯ್ತು. ಇವ್ರನ್ನೆಲ್ಲ ಇಲ್ಲಿಂದ ಹೇಗಾದ್ರೂ ಎಸ್ಕೇಪ್ ಮಾಡಿಸಿ ನಿತ್ಯನ ಕರೆಸ್ಕೋಬೇಕು. ಬಟ್ ಹೌ? ಮೊದ್ಲೇ ಟೆನ್ಷನ್ ಅಲ್ಲಿದ್ರೆ ಈ ಬುಸು ಬುಸು ಏನು? ನನ್ ಯಾರು ಅನ್ಕೊಂಡೆ? ನನ್ನ ಹೆಸರು ಸೂರ್ಯವಂಶದ ಜೈ ಸೂರ್ಯ. ಎಲ್ರು ನನ್ನ ಜೈ ಅಂತಾರೆ. ನೀನೇನು ಕರಿದೆ ಬಂದೆ? ಗೋ ಪ್ಲೀಸ್. ಸಾರಿ ನಾಗರಾಜ್ ಅವ್ರೆ, ನಾನು ಬೈದಿದ್ದು ನಿಮ್ಗಲ್ಲ. ನನ್ನ ಮೀನಾಕ್ಷಿ ನಿಮ್ಗೆ ದೊಡ್ಡ ಫ್ಯಾನು. ನೋಡಿ, ಪ್ರತಿ ನಾಗರ ಪಂಚಮಿಗೆ ನಿಮ್ ಮುತ್ತಕ್ಕೆ ಮಿಲ್ಕ್ ಹಾಕ್ತಾಳೆ. ನನ್ನ ಬಿಟ್ಬಿಡಿ ನಾಗರಾಜ. ನಮ್ಗೆ ಹೆಣ್ಣು ಮಗು ಹುಟ್ಟಿದ್ರೆ ನಾಗಿಣಿ ಅಂತ, ನಮ್ಗೆ ಗಂಡು ಮಗು ಹುಟ್ಟಿದ್ರೆ ಶಂಕರ್ ನಾಗ್ ಅಂತನೋ ಇಲ್ಲ ಅನಂತ್ ನಾಗ್ ಅಂತನೋ ಹೆಸರಿಡ್ತೀವಿ. ನನ್ನ ಬಿಟ್ಬಿಡಿ ನಾಗರಾಜ್ ಅವ್ರೆ, ಪ್ಲೀಸ್ ಹೊರಟೋಗಿ ನಾಗರಾಜ್ ಅವ್ರೆ.
ಅಮ್ಮ ಪ್ಯಾಂಟ್ ಒದ್ದೆ ಆಗೋದ್ರಲ್ಲೇ ಹೊರಟೋಯ್ತು. ಹಳ್ಳಿ ಗೂಬೆ ನನ್ನ ಮರ್ಯಾದೆ ತಗ್ಗಿತಿದ್ದಾಳೆ ಮಾಮ್. ಹೀಗ್ ಮಾಡಿದ್ರೆ ಜೈ ಏನಂದ್ಕೊಂತಾನೆ? ವಂಡರ್ಫುಲ್ ನಿತ್ಯ, ಇದನ್ನ ಹೀಗ್ ತಿನ್ನೋದು ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ಹೀಗೆ ತಿನ್ನೋದು. ರಿಯಲಿ ಗುಡ್ ಟೇಸ್ಟ್. ನಾನು ಟ್ರೈ ಮಾಡ್ತೀನಿ. ನಾಚಿಕೆ ಇಲ್ಲದೆ ಹೇಗ್ ಆಡ್ತಾ ಇದ್ದಾರೆ ಅಂತ ನೋಡಿ. ನೀರಲ್ಲಿ ಮುಳುಗಾಯ್ತು, ಇನ್ನ ಚಳಿ ಏನೋ ಅನ್ಕೊಂಡ್ರೇನೋ. ಛೀ, ಅಲ್ಲ ಹುಡ್ಗ ಅವನ್ಗೇನೋ ಬುದ್ಧಿ ಇಲ್ಲ ಅಂದ್ರೆ ಹೆಂಗ್ಸು ಇವಳಗ್ ಬುದ್ಧಿ ಇಲ್ವಾ? ಛೇ, ಈ ಅನಿಷ್ಟ ನನ್ ಕೈ ನೋಡಕ್ ಆಗ್ತಿಲ್ಲ. ಬನ್ರಿ. ನನ್ಗೂ ನೋಡ್ಬೇಕಂತೇನಿಲ್ಲ, ನಿನ್ ಕೈಯಿಂದ ಹಾಗೆ ತಿನ್ಬೇಕು ಅಂತ ಮಾತ್ರ ಇದೆ. ಅದೊಂದೇ ಕಡಿಮೆ. Oh my God! I can't bear this. ನಿತ್ಯ, ಇದು ಅವಳ ಟೈಮ್. ನೀನ್ ನಡಿ. ನೋಡಿದ್ಯಾ ಫಾತಿಮಾ, ನನ್ನ ಅಳಿಯ ಜೈ ಎಂಥ ಲವರ್ ಬಾಯ್ ಅಂತ. ಅಷ್ಟು ಜನ ಇದ್ರೂನು ತನ್ ಲವ್ನ ಮುಚ್ಚಿಡೋದೇ ಇಲ್ಲ. ಎಷ್ಟು ಗ್ರೇಟ್ ಅಲ್ವಾ? ಹೌದು ಹೌದು, ನಿಮ್ಮನ್ನ ನೀವೇ ಹೊಗಳ್ಬೇಕು. ಅದೇನು ಹೀಗಂತಿದ್ಯಾ? ಹೊರಗೆ ವೈಭೋಗ, ಒಳಗೆ ಉಪವಾಸ ಅನ್ನೋ ಮಾತನ್ನ ಯಾವತ್ತಾದ್ರೂ ಕೇಳಿದ್ರ ನೀವು? ಏನ್ ಹಾಗಂದ್ರೆ? ಅಚ್ಚು ನಿಮ್ ಅಳಿಯಂದ್ರಿಗೆ ಹೇಳಿರೋ ಹಾಗಿದೆ. ಸ್ವಲ್ಪ ಅರ್ಥ ಆಗೋ ಹಾಗೆ ಹೇಳು. ಆ ಪ್ರೀತಿ, ಆ ಅದು, ಆ ಇದು ಎಲ್ಲ ಹೊರಗಷ್ಟೇ, ಒಳಗೆ ಏನೂ ಇಲ್ವಂತೆ. ಏನ್ ಫಾತಿಮಾ ನೀನ್ ಹೇಳ್ತಿರೋದು? ನಾನ್ ಹೇಳಿದ್ದು ಅಲ್ಲ ಆಂಟಿ, ನಿತ್ಯನೇ ನನಗೆ ಹೇಳಿದ್ದು. ನಿಮ್ಮ ಅಳಿಯ ಆಕಾರ ಪುಷ್ಟ, ನೈವೇದ್ಯ ನಷ್ಟ ಅಂತೆ. ಎಲ್ಲರ ಮುಂದೆ ಆಕ್ಟಿಂಗ್ ಅಂತೆ, ರೂಮಿಗೆ ಹೋದ್ರೆ ನಿದ್ರೆ ಅಂತೆ. ಹೌದಾ? ಅಂದ್ರೆ ಇಲ್ಲಿವರೆಗೂ ಅವರಿಬ್ರ ಮಧ್ಯ ಅದು ಏನೂ ನಡೀಲಿಲ್ವಂತೆ. ನಡೆದಿದೆ ಅಂತ ಬಿಲ್ಡಪ್ ಮಾತ್ರ ಕೊಡ್ತಾರಂತೆ. ನಿತ್ಯ ಬೆಡ್ ಮೇಲೆ ಮಲ್ಕೊಂಡ್ರೆ ಇವ್ರು ಕೆಳಗೆ ಚಾಪೆ ಹಾಕಿ ಮಲಗ್ತಾರಂತೆ. ಪಾಪ ನಿತ್ಯ ಎಷ್ಟು ಟ್ರೈ ಮಾಡಿದ್ರು ಅವರಿಂದ ಏನೂ ರೆಸ್ಪಾನ್ಸ್ ಇಲ್ವಂತೆ. ಪಾಪ ನಿತ್ಯ ಅವಳ ಪೇನ್ ಯಾರಿಗ್ ಹೇಳೋದೋ ಗೊತ್ತಾಗದೆ ನನಗ್ ಹೇಳ್ಕೊಂಡ್ಲು.
ಮದ್ವೆ ಆದ್ರೂ ಬ್ಯಾಚುಲರ್ ಅಂತ ತುಂಬಾ ಅಳ್ತಿದ್ಲು. ಅದಕ್ಕೇನಾ ನಿತ್ಯ ಯಾವಾಗ್ಲೂ ನಮ್ಮನೆಗ್ ಬರ್ತಿರೋದು? ಅಲ್ಲ, ನನ್ನ ಹತ್ರ ಒಂದ್ ಮಾತು ಕೂಡ ಹೇಳಲಿಲ್ವಲ್ಲ. ಇಂಥ ವಿಷಯನ ಯಾವ ಹುಡುಗಿ ಆದ್ರೂ ಅಮ್ಮ ಅಪ್ಪಂಗೆ ಹೇಳ್ತಾಳ? ಫ್ರೆಂಡ್ ಅಂತ ನನಗ್ ಹೇಳಿದ್ಲು. ಕರೆಕ್ಟೇ. ಮತ್ತೀಗ ಏನ್ ಮಾಡುದು ಫಾತಿಮಾ? ಏನಿದೆ, ನಿಮ್ ಅಳಿಯನ್ನ ಬೇಗ ಒಬ್ರು ಒಳ್ಳೆ ಡಾಕ್ಟರ್ಗೆ ಕರ್ಕೊಂಡು ಹೋಗಿ ತೋರ್ಸಿ. ಪ್ರಾಬ್ಲಮ್ ಏನೋ ಕ್ಲಿಯರ್ ಮಾಡಿ. ಆದ್ರೆ ಜೈಗೆ ಹರ್ಟ್ ಆಗತ್ತೇನೋ? ಹಾಗನ್ಕೊಂಡು ಕಾಮಾಗಿದ್ರೆ ನಿಮ್ ಮಗ್ಳು ಲೈಫ್ ವೇಸ್ಟ್ ಆಗುತ್ತಲ್ವಾ? ಅಯ್ಯಯ್ಯೋ ಪಾಪ ನನ್ ನಿತ್ಯ. ಕಾಮ್ ಡೌನ್ ಆಂಟಿ. ಮನ್ಸಲ್ಲಿ ಅಷ್ಟೆಲ್ಲ ನೋವಿದ್ರು ಹೊರಗಡೆ ನಗ್ನಗ್ತಾ ಓಡಾಡ್. ಅದಕ್ಕೆ ಜೈ ಈಗೋನ ನಾವ್ ಹರ್ಟ್ ಮಾಡಿದ್ವಿ. ಜೈನ ನಿನ್ ಮೇಲೆ ಎತ್ ಕಟ್ಟಿದ್ವಿ. ಈ ರಾತ್ರಿ ನಿನ್ಗೆ ಮಳೆಗಾಲದ ರಾತ್ರಿ ಆಗತ್ತೆ. ಆ ಮಳೆಲಿ ನೀನು ನೆನೆದೆ ತಪ್ಪಿಸ್ಕೊಳಕ್ಕಾಗಲ್ಲ. ನಾಳೆ ನೀನು ಶಾಸ್ತ್ರಿಗಳನ್ನ ನೋಡೋ ಮೊದ್ಲೇ ಈ ರಾತ್ರಿನೇ ನಿನ್ ಕತೆ ಮುಗ್ದೋಗತ್ತೆ. ಇನ್ನು ನೀನ್ ಯಾರನ್ನೇ ಕೇಳಿದ್ರು ನಮಗ್ ಯಾವ ಪ್ರಾಬ್ಲಮೂ ಇಲ್ಲ. ಇದನ್ನೇ ಟಿಟ್ ಫಾರ್ ಟ್ಯಾಟ್ ಅಂತಾರೆ. ಅದೇ ನಾಯಿ ಕಚ್ಚಿದ್ರೆ ಬರೆ ಹಾಕೋದು ಅಂತಾರೆ. ಗಂಗಾ, ಇನ್ನು ನಿನ್ ಚಾಪ್ಟರ್ ಕ್ಲೋಸ್. ಏನೇ ಗಂಗಾ, ಮಾತ್ ಬರ್ತಾ ಇಲ್ವಾ? ನಾಲ್ಗೆ ಹೇಳ್ತಿಲ್ವಾ? ಶಾಕ್ ಹೊಡಿತಾ? ಇನ್ನೇನ್ ಮಾತಾಡ್ತಾಳೆ ಮಾಮ್? ಇನ್ನು ಆ ನಾಲ್ಗೆ ಹೇಗೆ ಹೇಳುತ್ತೆ? ಶಾಕ್ ಗಟ್ಟಿಯಾಗಿ ಹೊಡೆದಿದೆ. ನಾಳೆ ಸರಿ ಆದ್ರೆ ಬಂದ್ ನೋಡೋಣ. ಗುಡ್ ನೈಟ್ ಗಂಗಾ. ಓ ಸಾರಿ, ಫಸ್ಟ್ ನೈಟ್. ಇದು ನನ್ನ ಆಫೀಸಾ? ಇದ್ಯಾವ ಫೈಲು? ಇದೇನ್ ಟಿವಿ? ಫಿಶ್ ಮಾರ್ಕೆಟ್ ಕೂಡ ಇದಕ್ಕಿಂತ ಚೆನ್ನಾಗಿರುತ್ತೆ. ಇನ್ಮೇಲೆಲ್ಲ ನಾನು ಹೇಳ್ದ ಹಾಗೆ ಇರ್ಬೇಕು. ಅಂಡರ್ಸ್ಟ್ಯಾಂಡ್? ಓ, ಆಲ್ರೆಡಿ ಸ್ಟ್ಯಾಂಡಿಂಗ್ ಅಲ್ಲಿದ್ದೀರಾ ಅಲ್ವಾ? ಸಿಟ್ ಡೌನ್. ಸ್ಟ್ಯಾಂಡಿಂಗ್, ಸಿಟ್ಟಿಂಗ್, ಸ್ಟ್ಯಾಂಡಿಂಗ್, ಸಿಟ್ಟಿಂಗ್, ಸ್ಟ್ಯಾಂಡಿಂಗ್. ಏನಮ್ಮ ನಾಣಿ, ಸ್ಟ್ಯಾಂಡಿಂಗ್ ಅಂದ್ರೆ ಸಿಟ್ಟಿಂಗ್ ಅಲ್ಲಿ ಇದೆಯಾ? ಅಂದ್ರೆ ಸ್ಟ್ಯಾಂಡಿಂಗ್ ಆದ್ಮೇಲೆ ಹೇಗೂ ನೀವು ಸಿಟ್ಟಿಂಗ್ ಅಂತೀರಾ? ಹಾಗಂತ ನಿಮ್ ಅಕ್ಕ ಬಾವ ಹೇಳಿದ್ರ? ಏನೇನೋ ಲಾಜಿಕ್ ಹೇಳಿದ್ರೆ ಟೇಬಲ್ ಬಿದೋಗುತ್ತೆ, ಚೇರ್ ಹಾರೋಗುತ್ತೆ. ಅಂಡರ್ಸ್ಟ್ಯಾಂಡ್? ಹೌದು, ಈ ಟೈ ಏನು? ಅಫಿಷಿಯಲ್ ಸರ್. ಅಫಿಷಿಯಲ್ ಆರ್ಟಿಫಿಷಿಯಲ್? ತೆಗೆ ಸರ್. ತೆಗೆ. ತಗೊಳ್ಳಿ ಸರ್. ತಲೆ ಕಟ್ಕೋ. ಈಗ ನನ್ನ ಹಾಗೆ ಕಾಣ್ತಿದ್ಯಾ? ಹೌದು, ಆಫೀಸ್ ಟೈಮಿಂಗ್ಸ್ ಏನಮ್ಮ? ಮಾರ್ನಿಂಗ್ 10 ಇಂದ ಈವ್ನಿಂಗ್ 6:30. ಮಾರ್ನಿಂಗ್ 10 to ಈವ್ನಿಂಗ್ 6. ಯಾಕೆ ಆಫೀಸ್ ಹಗಲೇ ಇರ್ಬೇಕಾ? ನೈಟ್ ಇರಬಾರ್ದಾ? ನಾಳೆಯಿಂದ ನೈಟ್ 10 to ಮಾರ್ನಿಂಗ್ 6. ಓಕೆ, ದಟ್ಸ್ ಗುಡ್. ಗುಡ್ ಬಾಯ್ಸ್.
ಸರ್ ಚೆಕ್ಸ್ ಮೇಲೆ ಸೈನ್ ಮಾಡಿ. ಏನಮ್ಮ ಇದು? ಸ್ಯಾಲ್ರಿ ಚೆಕ್ ಸರ್. ಯಾಕೆ ಇದ್ರ ಮೇಲೆ ನಾನೇ ಸೈನ್ ಮಾಡ್ಲಾ? ಸ್ಯಾಲ್ರಿ ತಗೋತಿಯಲ್ಲ, ನೀನೇ ಮಾಡ್ಬಿಡು. ನಾನ್ ಮಾಡಿದ್ರೆ ಹೇಗ್ ನಡೆಯುತ್ತೆ ಸರ್? ನಾನ್ ಮಾಡಿದ್ರೆ ನಡೆಯೋದಾದ್ರೆ ನೀನ್ ಮಾಡಿದ್ರೆ ಯಾಕೆ ನಡೆಯಲ್ಲ? ನನ್ನ ಹತ್ರ ಆರ್ಗ್ಯುಮೆಂಟ್ ಬೇಡಪ್ಪ. ಅಪ್ ಅಂಡ್ ಡೌನ್ ಆಡಬೇಕು. ಇನ್ಮೇಲೆ ನೀನೇ ಸೈನ್ ಮಾಡು. ಇದು ನನ್ನ ಆಫೀಸ್. ಎಲ್ರು ನಾನ್ ಹೇಳೋ ರೂಲ್ಸ್ನೇ ಫಾಲೋ ಮಾಡಬೇಕು. ಗಾಟ್ ಇಟ್? ಏನಪ್ಪ ಏನ್ ಮಾಡ್ತಿದ್ಯಾ? ತಂದ್ಯಾ? ವೆರಿ ಗುಡ್. ವಾಟ್ ಎ ಟೇಸ್ಟ್. ಮೀನಾಕ್ಷಿ, ಏ ಮೀನಾಕ್ಷಿ, ಏನು ಏನ್ ಅಡಿಗೆ ಮಾಡ್ತಿದೀಯೇ? ನಿಮ್ ಹೆಂಡತಿ ಕೇಳ್ತಾ ಇದ್ದೀರಲ್ಲ? ನಿನಗಂತ ಸೀನೇನಿಲ್ಲ. ಮೊದ್ಲು ಮೆನು ಏನು ಅಂತ ಹೇಳು. ಮೂಲಂಗಿ ಸಾಂಬಾರು. ಬೇಡ, ಪಕ್ಕ ಕೆಡೋ. ನೆಕ್ಸ್ಟ್ ಕುಂಬಳಕಾಯಿ ಪಲ್ಯ. ಅದಂತೂ ಬೇಡ. ನೆಕ್ಸ್ಟ್. ಯಾಕೆ ಬೇಡ? ಯಾಕಾದ್ರೆ ನಿನ್ಗ್ಯಾಕೆ? ಮೊದ್ಲು ನಾನು ಹೇಳಿದ್ ಮಾಡು. ಎಲ್ಲ ಅಡಿಗೆಗೂ ಉಪ್ಪು ಖಾರ ಕಡಿಮೆ ಹಾಕು. ಅರ್ಥ ಆಯ್ತಾ? ನೀವ್ ಹೇಳ್ಬಿಟ್ರೆ ನಾನ್ ಕೇಳ್ತೀನ? ನನಗ್ ಗೊತ್ತೇ, ನಾನ್ 3 ಅಂದ್ರೆ ನೀನ್ 6 ಅಂತೀಯ. ಮಾಡ್ತೀನಿ. ಬಾಸ್ ಈ ಅಡಿಗೆನೇ ಅಲ್ಲ, ಇನ್ಯಾವ ಕಾರಣಕ್ಕೂ ಡಿಸ್ಟರ್ಬ್ ಆಗ್ಬಾರ್ದು. ನೀರ್ ತಗೊಳ್ಳಿ. ಅಯ್ಯೋ, ಏನು ಒಳಗಡೆ ಬಾ ಅಂದ್ರೆ ಬರ್ದೆ ಎಕ್ಸ್ಟ್ರಾ ಮಾತಾಡ್ತೀಯಲ್ಲ? ಅಂದ್ರೆ ಅಜ್ಜಿ ಭಗವದ್ಗೀತೆ ಓದು ಅಂದಿದ್ದಕ್ಕೆ. ಓದು ಅಂದ್ರೆ ಓದ್ತಾ ಅಲ್ಲೇ ಇರ್ತೀಯಾ? ಅದನ್ನ ಫೋನಲ್ಲಿ ಹಾಕಿದ್ದೆ ಅಲ್ವಾ? ಇನ್ನು ನೀನ್ ಅಲ್ಲಿರೋದ್ ಬೇಕಿತ್ತಾ? ಭಗವದ್ಗೀತೆ ಬೇಕಲ್ಲ ಅಂತ. ಅಜ್ಜಿ 80+, ನಾವು 18+. ಅವರಿಗೆ ಭಗವದ್ಗೀತೆ ಬೇಕು, ನಮಗೆ ರೊಮ್ಯಾನ್ಸ್ ಮಾಡೋದ್ ಬೇಕು. ಯಾವುದು ಯಾವ ವಯಸ್ಸಲ್ಲಿ ಆಗ್ಬೇಕೋ ಆ ವಯಸ್ಸಲ್ಲಿ ಆಗ್ಬೇಕು. ಓಕೆ? ಏನ್ರಿ ಹೀಗಂತೀರ ನೀವು? ನೀನು ನಿನ್ ಫ್ರೆಂಡ್ ಹತ್ರ ಹೇಳಿದಕ್ಕಿಂತ ಹೆಚ್ಚ ನನ್ನೇ ಯೂಸ್ಲೆಸ್ ಫೇಲೋ ಅಂತೀಯಾ? ನನ್ ಈಗೋನ ಹರ್ಟ್ ಮಾಡ್ತೀಯಾ? ಅಯ್ಯೋ, ನಾನು ಹಾಗೆ ಹೇಳಿಲ್ಲ ರೀ. ನೀನ್ ಹೇಳ್ದೆ ಇದ್ರೆ ಫಾತಿಮಾ ನಿಮ್ಮ ಅಮ್ಮಂಗೆ ಯಾಕೆ ಹೇಳ್ತಾಳೆ? ಬೇಕು ಅಂತಾನೆ ಹೇಳಿದಾಳೆ ಅವಳು. ಬೇಕು ಅಂತ ಯಾಕೆ ಹೇಳ್ತಾಳೆ? ಅವಳಿಗೆ ನಮ್ಮ ಮೇಲೇನಾದ್ರೂ ಸಿಟ್ಟಿದ್ಯಾ? ಹೌದು ರೀ, ಅವಳಿಗೆ ಅಸೂಯೆ. ಅವಳಿಗಿಂತ ನನ್ಗೆ ಒಳ್ಳೆ ಗಂಡ ಸಿಗ್ದ ಅಂತ ಉರಿ. ಅದಕ್ಕೆ ನಮ್ ಸಂಸಾರ ಹಾಳಾಗ್ಲಿ ಅಂತ ಹಾಗೆ ಹೇಳಿದ್ದು. ಓಹೋ, ಹಾಗಾದ್ರೆ ನಮ್ಮ ಮಧ್ಯೆ ಫಸ್ಟ್ ನೈಟ್ ಆಗಿಲ್ಲ ಅಂತ ಅವಳಿಗೆ ಹೇಗ್ ಗೊತ್ತು? ನೀನ್ ಮಂಚದ ಮೇಲೆ, ನಾನ್ ನೆಲದ ಮೇಲೆ ಮಲ್ಗೋದು ಅಂತ ಅವಳಿಗೆ ಹೇಗ್ ಗೊತ್ತು? ನಿನಗೆ ನನಗೆ ಮಾತ್ರ ಗೊತ್ತಿರೋ ನಮ್ ಬೆಡ್ರೂಮ್ ಸೀಕ್ರೆಟ್ ಆ ಫಾತಿಮನ್ಗೆ ಹೇಗ್ ಗೊತ್ತು? ಒಂದು, ನಾನೇ ಹೇಳ್ಬೇಕು, ಇಲ್ಲ ನೀನಾದ್ರೂ ಹೇಳ್ಬೇಕು. ನಾನ್ ಹೇಗೂ ಹೇಳಿಲ್ಲ, ಸೊ ನೀನೇ ಹೇಳಿರ್ಬೇಕು. ಅವಳು ಗಾಳಿಲಿ ಬಾಣ ಹೊಡೆದಿದ್ದು. ಅಯ್ಯೋ, ನಾನ್ ನಂಬೇಕಾ? ನೀವೇ ನಂಬದೇ ಇದ್ರೆ ನನ್ನ ಇನ್ಯಾರು ನಂಬ್ತಾರೆ? ಅಯ್ಯೋ ಅಯ್ಯೋ, ಅಷ್ಟು ಓವರ್ ಆಕ್ಷನ್ ಬೇಡಮ್ಮ. 6 3 ಆದ್ರೂ 3 6 ಆದ್ರೂ ಇವತ್ ನನಗ್ 100 ಮಾರ್ಕ್ಸ್ ಬರ್ಲೇಬೇಕು. ಮಳೆ ಬರ್ದಿದ್ರು ಇವತ್ತು ಮಳೆ ಬರೋ ರಾತ್ರಿ ಆಗ್ಲೇಬೇಕು ಅಷ್ಟೇ.
ನಿತ್ಯ ಏನ್ ಮಾಡ್ತಿದ್ಯಾ? ಜೈ ಮೈಲ್ಗೆ ಸ್ನಾನಕ್ಕೆ ರೆಡಿ ಮಾಡ್ತಿದ್ದೀನಿ ಮಾಮ್. ಮೈಲಿಗೆ ಸ್ನಾನನಾ? ನನ್ ಜೊತೆ ಆಗ್ಬೇಕಾದ ಫಸ್ಟ್ ನೈಟ್ ನ ಜೈ ಆ ಗಂಗೆ ಜೊತೆ ಮಾಡ್ಕೊಂಡು ಇಂಪ್ಯೂರ್ ಆಗಿದ್ದಾನೆ. ಈ ಸ್ನಾನದಿಂದ ಮತ್ತೆ ಪ್ಯೂರ್ ಆಗೋ ಹಾಗೆ ಮಾಡ್ತೀನಿ. ಬೇಜಾರ್ ಮಾಡ್ಕೋಬೇಡ ನಿತ್ಯ. ಜೈ ಜೊತೆ ಅವಳಿರೋದು ಈ 3 ನೈಟ್ಸ್ ಮಾತ್ರ. ಆಮೇಲೆ ಅವಳು ಸಾವಿನ ಮನೆಗೆ ಹೊರಟೋಗ್ತಾಳೆ. ಜೈ ನಿಂಗೆ ಶಾಶ್ವತವಾಗಿ ಸ್ವಂತ ಆಗಿ ಹೋಗ್ತಾನೆ. ಆ ಟೈಮ್ಗೆ ವೆಯ್ಟ್ ಮಾಡ್ತಿದ್ದೀನಿ ಮಾಮ್. ನನ್ನ ವಿಷಯನೇ ಇರಬೇಕು. ನಿನ್ನೆ ಆಗಿದ್ದ ಚಂದ್ರಗ್ರಹಣ ಅಲ್ಲ ಮಾಮ್, ಜೈಗೆ ಗ್ರಹಣ ಹಿಡ್ದಿದ್ದು. ಈ ಸ್ನಾನದಿಂದ ಗ್ರಹಣ ಹೋಗುತ್ತೆ. ಅಂತದ್ದೇನು ಆಗಿಲ್ಲ ಫಾತಿಮಾ. ಮಳೆ ಬರ್ದೇ ಇದ್ರು ಇವತ್ ನಾನ್ ಮಳೆ ಬರೋ ತರ ಮಾಡೇ ಮಾಡ್ತೀನಿ. ಅಮ್ಮ ತಾಯಿ, ರಾತ್ರಿ ನೀನೇ ನನ್ನ ಕಾಪಾಡ್ದೆ. ಹೀಗೆ ನನ್ ಜೊತೆ ಇದ್ದು ನನ್ನ ಕಾಪಾಡು ತಾಯಿ. ಶಾಸ್ತ್ರಿಗಳು ಇಷ್ಟೊತ್ತಿಗೆ ಊರಿಗೆ ಬಂದಿರ್ತಾರೆ. ಈಗ್ಲೇ ಹೋಗಿ ಆ ಶಾಪದ ಬಗ್ಗೆ ತಿಳ್ಕೋಬೇಕು. ಆ ಶಾಪದ ಬಗ್ಗೆ ತಿಳ್ಕೊಂಡು ರೂಪಾ ಮೇಡಮ್ ಅಮ್ಮವ್ರನ್ನ ಒಂದ್ ಕೈ ನೋಡ್ಕೋಬಹುದು. ನನಗ್ ಕ್ಷಮಿಸ್ಬೇಡಿ. ನಿನ್ ಜೊತೆ ನಂಗೆ ಯಾಕೆ ಮದ್ವೆ ಮಾಡಿದ್ರು? ಆ ಶಾಪ ಏನೋ, ಅದಕ್ಕೂ ನನ್ಗೂ ನಿಮ್ಗೂ ನಡೆಯೋ ಫಸ್ಟ್ ನೈಟ್ಗೆ ಸಂಬಂಧ ಏನೋ ತಿಳ್ಕೊಂಡ್ ಬರ್ತೀನಿ. ಅನ್ಕೊಂಡ್ಯಾ? ಶೂಟ್ ಮಾಡದೇ ಇದ್ರೆ ಆ ಗಂಗಾ ಬಂದು ಶಾಪದ ಬಗ್ಗೆ ತಿಳ್ಕೊತಾಳೆ. ಹಾಗಂತ ನೀನ್ ಕಿಲ್ಲರ್ ಆಗ್ತೀಯಾ? ಜೈಲಿಗೆ ನೈಟ್ ಕೋಪರೇಟ್ ಮಾಡಿದಿದ್ರೆ ಮಾರ್ನಿಂಗ್ ಈ ಕಷ್ಟ ಇರ್ತಿತ್ತಾ? ನಾನೇನ್ ಮಾಡ್ದೆ ರೀ? ನೀವೇನ್ ನಕ್ಕು ನಕ್ಕು ನಿದ್ರೆ ಮಾಡಿದ್ದು? ನೈಟ್ ನೀನ್ ಹಲ್ವಾ ಕೊಟ್ಟೆ, ಅದಕ್ಕೆ ನಿನಗೀಗ ಜಾಮೂನ್ ಕೊಡ್ತಾ ಇದ್ದೀನಿ. ನಾನೇನ್ ಮಾಡಿಲ್ಲ ರೀ, ಪ್ರಾಮಿಸ್. ನಿನ್ ಈ ಪ್ರಾಮಿಸ್ ಎಲ್ಲ ನನಗ್ ಬೇಡ. ನೀನೇ ನನ್ನ ಬಾಯ್ಕಟ್ ಮಾಡಿ ಮತ್ತೆ ಫಾತಿಮಾ ಮುಂದೆ ಕೆಟ್ಟದಾಗ ಹೇಳಿದ್ಯಾ? ಈಗ ನೋಡು ನಿನ್ನ ಏನ್ ಮಾಡ್ತೀನಿ ಅಂತ. ಪ್ಲೀಸ್ ರೀ, ಹೊರಗೆಲ್ಲ ಇದ್ದಾರೆ, ಏನ್ ಅಂದ್ಕೊಂತಾರೆ? ಹೊಸದಾಗಿ ಮದ್ವೆ ಆಗಿದೆ, ಇಬ್ರು ಹ್ಯಾಪಿ ಆಗಿದ್ದಾರೆ ಅಂತ ಅನ್ಕೋತಾರೆ. ಹಾಗನ್ಕೊಳ್ಳಲ್ಲ, ಕೆಲ್ಸ ಕಾರ್ಯ ಇಲ್ವಾ ಇವ್ರಿಗೆ ಅನ್ಕೊಂತಾರೆ. ಯಾರು ಏನೇ ಅನ್ಕೊಂಡ್ರು ನಮಗ್ ಏನ್ ನಷ್ಟ ನೀನೇ ಹೇಳು. ಅಯ್ಯೋ ಹಾಗಲ್ಲ ರೀ, ಎಲ್ರೂ ಗುಡಿಗೆ ಹೊರಡ್ತಿದ್ದಾರೆ. ಹಾಗಾದ್ರೆ ಇನ್ನೂ ಹ್ಯಾಪಿ.
ಮನೇಲಿ ನಾವಿಬ್ರು ಮಾತ್ರ ಇರ್ತೀವಿ. ನಾವು ಕೂಡ ಗುಡಿಗೆ ಹೋಗ್ಬೇಕು. ಯಾಕೆ? ಹೇಳಿದ್ನಲ್ಲ, ಶಾಸ್ತ್ರಿಗಳನ್ನ ನೋಡಿ ಒಳ್ಳೆ ಮುಹೂರ್ತ ಕೇಳ್ಕೊಂಡ್ ಬರೋಣ ಅಂತ. ಅದಕ್ಕೆ ಗುಡಿಗೆ ಹೋಗ್ತಿರೋದಾ? ಎಲ್ರ ಪ್ರಕಾರ ಅದಕ್ಕಲ್ಲ, ನಿಮಗೆ ನನ್ಗೆ ಮಾತ್ರ ಅದಕ್ಕೆ. ಬೇಕಾದ್ರೆ ಈ ನೈಟ್ಗೆ ಮುಹೂರ್ತ ಇಡ್ಸೋಣ. ಹೌದಾ? ಪ್ರಾಮಿಸ್? ನೀವ್ ಬೇಗ ರೆಡಿ ಆಗ್ಬಿಡಿ. ಡೋರ್ ಕ್ಲೋಸ್ ಮಾಡ್ತಿರೋದ್ ಯಾಕೆ? ಏಯ್ ಬಿಡೆ, ನಿನಗೆ ಹೇಳಿದ್ದು. ಏಯ್ ನನ್ಗೆ ಹೊಡಿತ್ಯಾನೆ ನಿನ್ನ? ಬಿಡೆ. ನನ್ ಗುಡಿಗೆ ಹೋಗಿ ಶಾಸ್ತ್ರಿಗಳನ್ನ ನೋಡಿ ಶಾಪದ ಬಗ್ಗೆ ತಿಳ್ಕೊಳ್ಳೋ ತನಕ ಇಲ್ಲೇ ಬಿದ್ದಿರಿ. ಓಂ ಧ್ಯಾಯೇತ್ ಪದ್ಮಾಸನಸ್ಥಾಂ ವಿಕಸಿತವದನಾಂ ಪದ್ಮಪತ್ರಾಯ ದಾಕ್ಷೀಂ ಹೇಮಾಭಾಂ ಪೀತವಸ್ತ್ರಾಂ ಕರಕಲಿತರಸದ್ದೇವ ಪದ್ಮಾಂ ವರಾಂಗೀಂ ಸರ್ವಾಲಂಕಾರಯುಕ್ತಾಂ ಸತತಮವಯದಾಂ ಭಕ್ತನಮ್ರಾಂ ಭವಾನೀಂ ಶ್ರೀವಿದ್ಯಾಂ ಶಾಂತಮೂರ್ತಿಂ ಸಕಲ ಸ್ವರ್ಣತಾಂ ಸರ್ವಸಂಪತ್ಪ್ರದಾತ್ರೀಂ ಅರುಣಾಂ ಕರುಣಾತಂಗಿತಾಕ್ಷೀಂ ಧೃತಭಾಷಾಂ ಕುಶಪುಷ್ಪವಾನಚಾಪಾಂ ಅಣಿಮಾನಿಭಿರಾವೃತಾಂ ಮಯೂಖೈಃ ಅಹಮಿತ್ಯೌರ್ಭಾವಯೇ ಭವಾನೀಂ ಭಾವವಾಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಮನೋವಾಂಛಾ ಫಲಸಿದ್ಧಿರಸ್ತು, ಇಷ್ಟಕಾಮ್ಯಾರ್ಥ ಫಲಸಿದ್ಧಿರಸ್ತು. ಅಮ್ಮ, ಇದು ಜೋಪಾನ. ಈ ಭರಣಿಲಿ ಏಕಮುಖಿ ರುದ್ರಾಕ್ಷಿ ಇದೆ. ನಾಳೆ ವರುಣಯಾಗ ಶುರುವಾದಾಗ ಈ ರುದ್ರಾಕ್ಷಿನ ನಿಮ್ಮ ಮೊಮ್ಮಗನ ಕೈಗೆ ಕಟ್ಟಬೇಕು. ಅಲ್ಲಿ ತನಕ ನಿಮ್ಮ ಮನೆಗೆ ತಗೊಂಡು ಹೋಗಿ ಪೂಜೆ ಮನೆಯಲ್ಲಿ ಭದ್ರವಾಗಿಡಿ. ಹಾ ಅಮ್ಮ, ಒಂದ್ ನಿಮಿಷ ನಿಮ್ಮ ಹತ್ರ ಮಾತಾಡ್ಬೇಕು, ಹಾಗೆ ಬರ್ತೀರಾ? ನೀವೇನಮ್ಮ ಬರ್ಬಾರ್ ಸಮಯಕ್ಕೆ ಊರ್ಗ್ ಬಂದಿದ್ದೀರಿ? ಹೊಸ ದಂಪತಿಗಳನ್ನ ಗುಡಿ ಕರ್ಕೊಂಡ್ ಬಂದು ಪೂಜೆ ಮಾಡಿಸ್ಬೇಕು ಅಂತ ಬಂದ್ವಿ ಶಾಸ್ತ್ರಿಗಳೇ. ಎಲ್ಲಾ ಗೊತ್ತಿದ್ದು ಹೇಗ್ ಬಂದ್ರಮ್ಮ? ಆವತ್ತು ಅಮ್ಮವರ ಬಳೆ ಅರಶಿನ ಕುಂಕುಮ ನಾನೇ ಬಂದ್ ಕೊಟ್ನಲ್ಲ. ಈ ಊರಿಗೆ ಬರ್ಬೇಕು ಅನ್ನೋದು ಮಕ್ಕಳ ಆಸೆ ಶಾಸ್ತ್ರಿಗಳೇ, ಇಲ್ಲ ಅನ್ನೋಕಾಗ್ದೆ ಬಂದೆ. ಬೇಡಮ್ಮ, ಈ ಸಮಯ ಒಳ್ಳೇದಲ್ಲ. ಶಾಪದ ಪ್ರಭಾವ ಮೊದಲೇ ಇದೆ, ಈಗ ಇನ್ನೂ ಹೆಚ್ಚಾಗಿರುತ್ತೆ. ನಾಳೆ ವರುಣಯಾಗ ಆಗ್ತಿದ್ದ ಹಾಗೆ ತಕ್ಷಣ ಹೊರಟ್ಬಿಡಿ. ಮತ್ತೆ ಯಾವತ್ತೂ ಈ ಸಮಯಕ್ಕೆ ಈ ಊರಿಗೆ ಬರಬೇಡಿ. ಸರಿ ಶಾಸ್ತ್ರಿಗಳೇ, ಕಾಶಿ ಪ್ರಯಾಣ ಹೇಗಾಯ್ತು? ನಾನು ಕಾಶಿಗೆ ಹೋಗಿದ್ದು ಪಿತೃದೇವತೆಗಳಿಗೆ ತರ್ಪಣ ಕೊಡೋದಕ್ಕೆ ಮಾತ್ರ ಅಲ್ಲಮ್ಮ. ನಿಮ್ಮ ವಂಶಕ್ಕೆ ನಮ್ಮ ಪೂರ್ವಜರು ಕೊಟ್ಟಿರೋ ಶಾಪಕ್ಕೆ ಬಿಡುಗಡೆಗೋಸ್ಕರನೂ ಪ್ರಯತ್ನ ಪಟ್ಟೆ. ನಿಮಗೆ ನಾನು ಕೊಟ್ಟರು ರುದ್ರಾಕ್ಷಿ ಸಾಮಾನ್ಯವಾದದ್ದಲ್ಲ. ಸಾಕ್ಷಾತ್ ಆ ಕಾಶಿ ವಿಶ್ವೇಶ್ವರನ ಕಂಠದಲ್ಲಿ ಅಲಂಕರಿಸಿದ್ದ ಏಕಮುಖಿ ರುದ್ರಾಕ್ಷ. ಅದನ್ನ ನಿಮ್ಮ ಮೊಮ್ಮಗನಿಗೆ ಹಾಕಿದ್ರೆ ಅವನಿಗೆ ಸತೀವಿಯೋಗ ಇರಲ್ಲಮ್ಮ. ನಿಮ್ ವಂಶ ನಿಲ್ಲತ್ತೆ. ಅದಕ್ಕೆ ತಂದಮ್ಮ. ಆ ರುದ್ರಾಕ್ಷ ಅವನ ಕತ್ತಲ್ಲಿರೋ ತನಕ ಆ ಹುಡುಗಿಗೆ ಏನೂ ಆಗಲ್ಲ. ಹುಷಾರಾಗಿ ಕಾಪಾಡ್ಕೊಳ್ಳಿಮ್ಮ. ತುಂಬಾ ಸಂತೋಷ ಶಾಸ್ತ್ರಿಗಳೇ. ನಮ್ಮಿಂದ ನಿಮ್ ಕುಟುಂಬಕ್ಕೆ ಪ್ರಾಣ ಹಾನಿ ಆದ್ರೂ ನೀವು ನಮ್ಮನೆ ಸೊಸೆ ಪ್ರಾಣ ಕಾಪಾಡ್ತಿದ್ದೀರಿ. ಕೋಪ ಮಾಡ್ಕೋಬೇಕಾದ ಮನ್ಸಿಂದ ಒಳ್ಳೇದನ್ನೇ ಮಾಡ್ತಿದ್ದೀರಾ. ಪಾಪ ಮಾಡ್ದೋರೂ ಇಲ್ಲ, ಶಾಪ ಕೊಟ್ಟೋರೂ ಇಲ್ಲ. ಇನ್ನು ನನಗೆ ಕೋಪ ಯಾಕಿರತ್ತಮ್ಮ? ನೀವು ಚೆನ್ನಾಗಿದ್ರೆ ಊರು ಚೆನ್ನಾಗಿರುತ್ತೆ. ಸಿಟಿಲಿ ಎಷ್ಟೋ ಜನಕ್ಕೆ ಸಹಾಯವಾಗಿದ್ದೀರಿ.
ನಿಮ್ಮ ವಂಶದಲ್ಲಿ 2 ಪ್ರಾಣ ಹೋದ್ರೂ ಬೇರೆ ಕುಟುಂಬನ ಪೋಷಿಸ್ತಾ ಇದ್ದೀರಿ. ನಮ್ಮ ವಂಶ ಕೊಟ್ಟಿರೋ ಶಾಪದಿಂದ 4 ತಲೆಮಾರಿಂದ ನಿಮ್ಮ ಸೊಸೆಯಂದ್ರು ಸತ್ತೋದ್ರು. ಸಾಕು, ಇನ್ನು ಸಾಕಮ್ಮ. ಇಲ್ಲಿಗೆ ನಿಂತು ಹೋಗ್ಲಿ. ಅದೇ ನನ್ನ ಜೀವನದ ದೊಡ್ಡ ಆಸೆ. ನನ್ನ ಆಸೆ ಕೂಡ ಅದೇ ಶಾಸ್ತ್ರಿಗಳೇ. ಶಾಸ್ತ್ರಿಗಳೇ, ನಿಮ್ಮ ಹತ್ರ ಒಂದು ವಿಷಯ ಮಾತಾಡ್ಬೇಕು. ನಿಮ್ಮ ಹತ್ರ ಮಾತ್ರ. ಏನ್ ವಿಷಯನಮ್ಮ? ಶಾಪದ ಬಗ್ಗೆ ಮಾತಾಡ್ಬೇಕು. ಆ ಶಾಪ ಏನು ಶಾಸ್ತ್ರಿಗಳೇ? ಅದರಿಂದ ಏನಾಗತ್ತೆ ಹೇಳಿ. ಮತ್ತೆ ಹೇಳ್ತಿದ್ದೀನಿ, ದಯವಿಟ್ಟು ಈ ವಿಷಯನ ಇಲ್ಲಿಗೆ ಮರ್ತು ಬಿಡಿ. ಇನ್ಯಾರಿಗೂ ಹೇಳ್ಬಾರ್ದು. ಕೊನೆಗೆ ನನ್ ಮಗಳೇ ಬಂದ್ ಕೇಳಿದ್ರು ಸಹ ಹೇಳ್ಬಾರ್ದು.